ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಯಾರೆಲ್ಲ ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ನಿಮ್ಗೋಸ್ಕರನೇ ಈ ಒಂದು ಸ್ಪೆಷಲ್ ಲಾಗ್ ಪೂರ್ತಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಲಾಗ್. ಮಾತ್ರ ಅಷ್ಟು ಸ್ಪೆಷಲ್ ಆಗಿರುವಂಥ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಎಕ್ಸೈಟ್ಮೆಂಟ್ ಇದೆ ಹೆಂಗಿರುತ್ತೆ ಈ ಲಾಗ್ ಅಂತ ಹೇಳಿ. ಇನ್ನು ಇವತ್ತಿನ ದಿನ ಬಂದು 5:30 ಸ್ಟಾರ್ಟ್ ಆಯಿತು. ಇನ್ನು ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಯೋಗ ಕ್ಲಾಸ್ ಅಟೆಂಡ್ ಆಗಿದ್ದೀನಿ. ಇದ್ರದ್ದು ಕತೆ ಏನು ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್, ಕಂಪ್ಲೀಟಾಗಿ ನೋಡಿ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಯಾರಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಲಾಗ್ಸ್ ನೋಡ್ತಾ ಇದ್ರೆ, ಲಾಗ್ಸ್ ಇಷ್ಟ ಆಗ್ತಾ ಇದೆ ಅಂದರೆ ಸೊ ಪ್ಲೀಸ್ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ಲಾಗ್ಸ್ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಚಲೋ ಇವತ್ತಿನ ದಿನದ ಕತೆಗೆ ಸ್ಟಾರ್ಟ್ ಮಾಡೋದಾಯಿತು ಅಂದರೆ, ಸೊ ಏನಾಯ್ತು ಅಂದರೆ ಇವಾಗ ಆ್ಯಕ್ಚುಲಾಗಿ ನನಗೆ ಯೋಗ ಮತ್ತು ಈ ಫಿಸಿಕಲ್ ವರ್ಕೌಟ್ಸ್ ಇದೆಲ್ಲ ಇರಲೇಬೇಕು ಕಂಪಲ್ಸರಿ ನನ್ನ ರೂಟೀನ್ಸಲ್ಲಿ. ಇಲ್ಲ ಅಂದರೆ ನನ್ನನ್ನು ನಾನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಯಾವಾಗ ಈ ಜರ್ನಿ ಸ್ಟಾರ್ಟ್ ಆಯಿತು ಅಂತಂದರೆ, ಮಿಂಚು ನನ್ನ ಹೊಟ್ಟೆಲಿ ಇದ್ದಾಗ, ಅಂದರೆ ಅವಳಿಗೊಂದು ಸುಮಾರು 4 ತಿಂಗಳೇನೋ ಕನ್ಸೀವ್ ಇದ್ದೆ. ಅವಾಗ ನನಗೆ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ಸ್, ಡಿಪ್ರೆಷನ್ ಆಗಿದ್ದು. ಅಲ್ಲಿಂದ ಹೆಂಗೆ ಉಳ್ಕೊಂಡೆ. ಕೆಲವೊಂದಷ್ಟು ಸ್ಟೋರೀಸ್ ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಆಗಿರುವಂಥ ಯೋಗ ಜರ್ನಿ. ಅದಾದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿಲಿ ನಾನು ಸಖತ್ತಾಗಿ ರಿಕವರ್ ಆಗೋದಕ್ಕೆ, ನನ್ನ ಲೈಫ್ ಆ್ಯಕ್ಚುಲಿ ನನಗೆ ವ್ಯಾಲ್ಯೂಯಬಲ್ ಅಂತ ಅನ್ಸೋದಕ್ಕೆ, ಸೊ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನನ್ನ ಲೈಫನ್ನು ನಾನು ಕಂಪ್ಲೀಟಾಗಿ ವ್ಯಾಲ್ಯೂಯಬಲ್ ಆಗಿ ಇಟ್ಕೊಂಡಿದ್ದೀನಿ ಅಂದರೆ ಮೇನ್ ಪಾರ್ಟ್ ಬಂದು ಇದೆ ಫ್ರೆಂಡ್ಸ್, ಫಿಸಿಕಲ್ ವರ್ಕೌಟ್ಸ್ ಮತ್ತು ಯೋಗ ಅನ್ನೋದು. ಹಾಗೆ ಇನ್ನು ಯೋಗ ಕ್ಲಾಸ್ ಅಂತ ಅಟೆಂಡ್ ಆಗಿದ್ದು ನಾನು ಹುಬ್ಳಿಯಿಂದ ಮಾಡ್ತಾ ಇದ್ದಾರೆ ಆನ್ಲೈನಲ್ಲಿ. ನಮ್ಮ ಕರ್ನಾಟಕ ಆಲ್ ಓವರ್ ಎಲ್ಲರೂ ಕೂಡ ಅಟೆಂಡ್ ಆಗ್ತಾ ಇದ್ದಾರೆ. ಮಂಜುಳಾ ಮೇಡಮ್ ಅಂತೇಳಿ ಸಕ್ಕದಾಗಿ ಹೇಳ್ಕೊಡ್ತಾರೆ. ಸೊ ಅವ್ರ ಕಡೆನ ನಾನು ಫಸ್ಟ್ ಆ್ಯಕ್ಚುಲಾಗಿ ಯೋಗ ಅನ್ನೋದನ್ನು ಕಲ್ತಿದ್ದು. ಆ್ಯಂಡ್ ಅದನ್ನು ಎಲ್ಲೋ ಬ್ರೇಕ್ ಮಾಡಿದ್ದೆ. ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಯ್ತು ಅನ್ಸುತ್ತೆ ಫ್ರೆಂಡ್ಸ್. ನಾನು ಮತ್ತೆ ಕ್ಲಾಸಿಗೆ ಅಟೆಂಡ್ ಆಗಿರಲಿಲ್ಲ. ಜಯಂತ್ ಏನಾದರೂ ಗೊತ್ತಾ ರೀಸೆಂಟ್ಲಿ, ದಿವ್ಯ ಯಾಕೆ ನೀನು ಮತ್ತೆ ಅದೇ ಕ್ಲಾಸಿಗೆ ಜಾಯ್ನ್ ಆಗಬಾರ್ದು, ಒಂದಿನ ವರ್ಕೌಟ್ಸ್ ಮಾಡ್ತೀಯಾ, ಒಂದಿನ ಮೆಡಿಟೇಷನ್ ಮಾಡ್ತೀಯಾ, ಒಂದಿನ ಏನು ಫಿಸಿಕಲಿ ಏನು ಮಾಡ್ತೀರಾ, ಸುಮ್ಮನೆ ಹಾಗೆ ಕೂತ್ಕೊಂಡಿರ್ತೀಯ, ನಿನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಇನ್ನೊಂದು ನೀನು ಚೆನ್ನಾಗಿದ್ದು ಎಲ್ಲಿಂದ ಅಲ್ವಾ ಅಲ್ಲಿಗೆ ಹೋಗು ಅಂತ ಹೇಳಿ ಅವರು ನಿನ್ನೆ ಸಂಜೆ ಫೋರ್ಸ್ಫುಲಿ ನನಗೆ ಕ್ಲಾಸಿಗೆ ಜಾಯಿನ್ ಮಾಡಿಸಿದ್ರು. ಸಖತ್ ಖುಷಿ ಆಯಿತು. ಯಾಕಂದರೆ ನನ್ನ ತಲೆಯಲ್ಲಿ ಒಂದು ಪಾಯಿಂಟ್ ಇತ್ತು, ಹೆಂಗೆ ಮಾಡಲಿ, ಒಂದು ರೂಟೀನ್ ಸೆಟ್ ಮಾಡ್ದಂಗೆ ಆಗುತ್ತೆ, ಮತ್ತೆ ಕ್ಲಾಸಿಗೆ ಅಟೆಂಡ್ ಆಗಿಬಿಡ್ಲಾ, ಅದು ಎಷ್ಟು ಚೆನ್ನಾಗಿತ್ತು, ತುಂಬ ದಿನ ಆಯಿತು, ಏನು ಅನ್ಕೊಂತಾರೋ ಏನೋ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ. ಬಟ್ ಸಡನ್ಲಿ ನಾನು ಯಾವಾಗ ಜಾಯ್ನ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್, ಇದು ಫಸ್ಟ್ ಡೇ ಆ್ಯಕ್ಚುಲಿ ನಾನು ಅಟೆಂಡ್ ಆಗಿರೋದು. ಫಸ್ಟ್ ಡೇ ಇನ್ನು ಮಿಸ್ ಆಗಂಗಿಲ್ಲ, ಇನ್ಮೇಲೆ ಯಾವತ್ತೂ ಮಿಸ್ ಮಾಡಲ್ಲ ನಾನು ಅಂತೇಳಿ ತುಂಬ ಸ್ಟ್ರಿಕ್ಟಾಗಿ ಚಾಲೆಂಜ್ ತೊಗೊಂಡು ಅಟೆಂಡ್ ಮಾಡ್ತಾ ಇದ್ದೆ. ಅಟೆಂಡ್ ಮಾಡಿ ಇನ್ನೇನು ಮುಗಿಸೋದ್ರೊಳಗಡೆ ನಮ್ಮ ಮಂಜುಳಾ ಮೇಡಮ್ ಅವ್ರು ಮಾತಾಡ್ಸಿದ್ರು, ದಿವ್ಯ ಮೇಡಮ್ ಆರಾಮಿದ್ದೀರಾ, ಹೇಗಿದ್ದೀರಿ ಅಂತೇಳಿ. ಅದು ಖುಷಿ ಆಯ್ತು ನನಗೆ. ಸೊ ಇವತ್ತಿಂದು ಫಿಸಿಕಲ್ ವರ್ಕೌಟ್ಸ್ ಎಲ್ಲ ಮುಗಿಸ್ದೆ, ಮೀನ್ಸ್ ಯೋಗ ಮುಗಿಸ್ದೆ ಕಂಪ್ಲೀಟಾಗಿ 1 ಅವರ್ ಯೋಗ. ಅದು ಕ್ಲಾಸ್ ಅಟೆಂಡ್ ಆಯಿತು ಅಂದರೆ ಮುಂಚೆ ಥರ ಮಾಡೋ ಹಾಗಿಲ್ಲ, ಈ ಸರಿ ಸ್ಟ್ರಿಕ್ಟಾಗಿ ಮಾಡಬೇಕು ಅಂತೇಳಿ ನಾನೇ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ನಾನು ಯೋಗ ಮುಗಿಸಿ ಎದ್ದೇಳೋದ್ರೊಳಗಡೆ ಸ್ವಲ್ಪ ಬುಕ್ ಓದೋಣ ಅಂತ ಕೂತ್ಕೊಂಡ್ರೆ ಜಯಂತ್ ಬಂದು ಒಂದು ಗ್ಲಾಸ್ ಪೂರ್ತಿ ABC ಜ್ಯೂಸ್ ಕುಡಿ ಅಂತ ಹೇಳಿ ಕೊಟ್ಟಿದ್ರು. ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಇವತ್ತದೇನೋ ಸಖತ್ತಾಗಿ ಮಾಡಿದ್ರು. ಇನ್ನು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಇನ್ನು ಜ್ಯೂಸ್ ಕುಡಿತಾ ಒಂದು ಸ್ವಲ್ಪ ಟೈಮಲ್ಲೇ ನಾನು ಬುಕ್ ಓದ್ಬಿಡೋಣ ಅಂತ ಅಂದ್ಕೊಂಡು ಒಂದು 4-5 ಪೇಜ್ ಅಷ್ಟೇ ಓದಿದ್ದು. ಅದಾದಮೇಲೆ ನಾನು ಶೆಡ್ಯೂಲ್ಸ್ ಎಲ್ಲ ತಗೊಂಡು ನೋಡಿದ್ರೆ ನಾನು ಬೈಕೊಳ್ಳೋ ರೇಂಜಿಗೆ ಶೆಡ್ಯೂಲ್ ಕಂಪ್ಲೀಟ್ ಮಾಡಿದ್ದೆ. ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಯಾಕೋ ಬ್ಯುಸಿಲಿ ಬೇರೆ ಬೇರೆ ಕೆಲಸಗಳಲ್ಲಿ ಬರ್ದಿರೋಂಥ ಕೆಲಸಗಳು ಫುಲ್ಫಿಲ್ ಮಾಡಿರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಬೈಕೊಂಡು ಇವಾಗ ಮತ್ತೆ ಜಯನ್ ಜೊತೆ ಎಲ್ಲ ಡಿಸ್ಕಷನ್ ಮಾಡ್ಕೊತಾ ಯಾವ್ದು ಫಸ್ಟ್ ಮಾಡಲಿ, ಯಾವ್ದು ಆಮೇಲೆ ಮಾಡಲಿ ಅಂತ ಹೇಳಿ ಬರ್ಕೊತಾ ಇದ್ದೀನಿ. ನನಗೆ ಈ ಥರ ಸಜೆಷನ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಜಯಂತ್ ಅವರು. ಮತ್ತು ನನಗೆ ಯಾರಾದರೂ ಏನಾದರೂ ಹೇಳಿರ್ತಾರಾ, ಅದನ್ನು ಮರ್ತಿರ್ತೀನಿ. ಏನಾದರೂ ಪೇಮೆಂಟ್ ಬರೋದಿರುತ್ತಾ, ಅದನ್ನು ಮರ್ತಿರ್ತೀನಿ. ಅದೆಲ್ಲ ರಿಮೈಂಡ್ ಮಾಡೋದೇ ನಮ್ಮ ಮನೆಯವರು. ಇನ್ನು ತರಕಾರಿ ತೊಗೊಂಬರ್ತೀನಿ ಅಂತ ಹೇಳಿ ಹೊರಟಿದ್ದೆ ಫ್ರೆಂಡ್ಸ್, ಬಂದು ಸ್ಟಿಕ್ಕರ್ ಇಡ್ತಾ ಇದ್ದಾರೆ ನೋಡಿ. ಯಾಕಂದರೆ ನಾನು ಸ್ಟಿಕ್ಕರ್ ಇಲ್ಲದೆ ಹೋಗ್ಬಿಡ್ತೀನಿ. ಅಂದರೆ ನನಗೆ ಅಷ್ಟು ಅಭ್ಯಾಸ ಇಲ್ಲ ಸ್ಟಿಕ್ಕರ್ ಇಟ್ಕೋಬೇಕು ಅಂತ ಅನ್ಸಲ್ಲ. ಪೂಜೆ ಮಾಡಿದ್ರೆ ಮಾತ್ರ ಕಂಪಲ್ಸರಿ ಇಟ್ಕೊಂಡಿರ್ತೀನಿ. ಬಟ್ ಜಯಂತಿ ಅಂತಾರೆ, ಬೆಳಗ್ಗೆನೇ ಎದ್ದು ಹೋಗ್ತಿರ್ತೀಯ, ಎಷ್ಟೋ ಜನ ನಿನ್ನ ಮುಖ ನೋಡ್ತಾರೆ, ಬರೇ ಹಣ್ಣಲ್ಲಿ ಇರಬಾರ್ದು ಅಂತ ಹೇಳಿ ಏನೋ ಹಣೆಗೆ ಒಂದು ಬೊಟ್ಟಿಟ್ಟು ಕಳಿಸ್ತಿರ್ತಾರೆ. ಅಕ್ಕ ಆಯಿ ಆಯಣ್ಣದ, ಅಯ್ಯೋ ಹೌದಾ, ಸರಿ. ಸ್ನಾನ ಮಾಡಿದ್ರಾ? ಇಲ್ಲ, ಮುಖ ತಗೊಂಡ್ರಾ? ಮಿಂಚು ಹೊಡೊಂದು ಪೆಟ್ಟು. ಹಾಂ ಏ ಕಳ್ಳಿ ದ ಹೋಗಿ ತರಕಾರಿ ತೊಗೊಂಬರೋದ್ರೊಳಗಡೆ ಇಬ್ಬರು ಫ್ರೆಶ್ ಆಗಿ ಆಲ್ರೆಡಿ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು TV ನೋಡ್ಕೊಂತ ಕೂತಿದ್ರು. ಇನ್ನು ನಮ್ಮ ಮಿಂಚಕ ಆಟ ಆಡ್ತಾ ಇದ್ಲು. ಸೀದಾ ಒಳಗಡೆ ಬಂದು ನನ್ನ ಕೆಲಸ ಏನಿದೆ ಅದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಸುಮ್ಮನೆ ಇಡ್ಲಿ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೆ. ಜಸ್ಟ್ ಸಿಂಪ್ಲಿ ಒಂದು ಪ್ಲೇನ್ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೆ. ಒಂದೇ ಒಂದು ಕ್ಯಾರೆಟ್ ಉಳಿಸಿದ್ರು ಜಯಂತು. ABC ಜ್ಯೂಸ್ ಎಲ್ಲ ಮಾಡಿಕೊಂಡು ಸೈಡ್ಗೆ ಇಟ್ಟಿದ್ರು. ಯಾಕೆ ನಾನು ಕ್ಯಾರೆಟ್ನ ತುರಿದಾಕಿ ಇಡ್ಲಿ ಮಾಡಬಾರ್ದು ಅಂತ ಜಸ್ಟ್ ಅನ್ನಿಸ್ತಷ್ಟೇ, ಮಕ್ಳಿಗೆ ಇಷ್ಟ ಆಗುತ್ತೆ ಅಂಥೇಳಿ. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮತ್ತು
ಕ್ಯಾರೆಟ್ನ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಹಾಗಾಗಿ ಇವಾಗ ಕ್ಯಾರೆಟ್ನ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ತುರಿತಾ ಇದ್ದೀನಿ. ಒಂದು ಸ್ವಲ್ಪ ಇಡ್ಲಿಗೆ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಜಯಂತ್ ಅವರು ಅವ್ರ ಕೆಲಸಗಳನ್ನ ಮಾಡ್ಕೊತಾ ಇದ್ದಾರೆ. ಮಜ್ಜಿಗೆ, ಅಂಬ್ಲಿ, ಗಂಜಿ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ನಾನೇನಾದ್ರೂ ಅಡುಗೆ ಮನೆಗೆ ಬಂದೆ ಅಂದರೆ ನನ್ನ ಕೆಲಸಗಳೆಲ್ಲ ಮುಗಿಸ್ಕೊಂಡು ಹೆಂಗೆ ನಗಿಸ್ತೀನಿ ಜಯಂತ್ನ ಅಂದರೆ, ಒಂದು ನಿಮಿಷ ಸುಮ್ಮನಿರಲ್ಲ. ಸುಮ್ಮನಿರೇ ಅಂತ ಹೇಳಿ ಅವ್ರಿಗೆ ಹೇಳೋದಕ್ಕೂ ನಾನು ಬಾಯಿ ಬಿಡಲ್ಲ, ಅಷ್ಟರ ಮಟ್ಟಿಗೆ ನಗಿಸ್ತಿರ್ತೀನಿ. ಏನೇನಾದರೂ ಮಾತಾಡಿ ಟಾಂಗ್ ಕೊಟ್ಟು ಇಂಥವೆಲ್ಲ ಅದು ಯಾವಾಗ ಕಲ್ತಿದೆಯೋ ಗೊತ್ತಿಲ್ಲ, ಚೆನ್ನಾಗಿ ಕಲ್ತ್ಬಿಟ್ಟಿದೆಯಾ ನೋಡು ಅಂತ ಹೇಳ್ತಿರ್ತಾರೆ. ಸೊ ಫನ್ ಅಂತೂ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಇನ್ನು ಅವ್ರಿಗೆ ಮಾತಾಡೋಕೆ ಬಿಡದೇ ಇರೋಷ್ಟು ಕಾಮಿಡಿ ಮಾಡೋದು ಕಲ್ತ್ಬಿಟ್ಟಿದ್ದೀನಿ. ನಾನು ಇಷ್ಟು ಫನಿಯಾಗಿ ಇರಲಿಲ್ಲ ಆ್ಯಕ್ಚುಲಿ ಮುಂಚೆ ಎಲ್ಲ. ಬಟ್ ಇತ್ತೀಚೆಗೆ ಏನಂತಂದರೆ ಎಷ್ಟು ಹ್ಯಾಪಿಯಾಗಿರ್ತೀನಿ, ಆ ಮೂಮೆಂಟ್ಸ್ಗಳನ್ನೆಲ್ಲ ಎಂಜಾಯ್ ಮಾಡ್ತೀನಿ, ನನ್ನ ಸುತ್ತಮುತ್ತ ಇರೋರ್ನೆಲ್ಲ ನಗಿಸ್ತಿರ್ತೀನಿ. ಅದು ಈ ಥರ ಇರಲಿಲ್ಲ, ನಾನು ಡಿಫ್ರೆಂಟಾಗಿದ್ದೆ. ಬಟ್ ಇವಾಗ ಹಿಂಗಾಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಡ್ಲಿ ಕುಕ್ಕರ್ ತೊಗೊಂಡು 1-2 ಲೋಟ ನೀರು ಹಾಕಿ ಫಸ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನಾನು ಇದನ್ನೆಲ್ಲ ಇಡ್ಲಿ ಪ್ಲೇಟ್ಸ್ಗೆಲ್ಲ ಹಿಟ್ಟು ಹಾಕಿ ಅದನ್ನು ಸೆಟ್ ಮಾಡೋದ್ರೊಳಗಡೆ ನೀರು ಚೆನ್ನಾಗಿ ಕುದ್ದಿರುತ್ತೆ. ಕ್ಲೋಸ್ ಮಾಡಿ 10-15 ನಿಮಿಷ ಬಿಡೋದ್ರೊಳಗಡೆ ತಿಂಡಿನೇ ಆಗೋಗುತ್ತೆ. ಸೊ ಹಾಗಾಗಿ ನನಗೆ ಈ ಇಡ್ಲಿ ದೋಸೆಗಳು ಮಾಡೋದು ಸಖತ್ ಈಸಿ ಫ್ರೆಂಡ್ಸ್. ಅದರಲ್ಲೂ ಇವತ್ತು ನಾನು ಮಾಡ್ತಿರೋದು ರವೆ ಇಡ್ಲಿ. ಇನ್ನು ರವೆ ಇಡ್ಲಿ ನನ್ನ ಕೈಲಿ ತುಂಬ ಚೆನ್ನಾಗುತ್ತೆ. ಅಕ್ಕಿಯಿಂದ ಯಾಕೋ ಬರ್ತಾನೆ ಇಲ್ಲ ಮಾಡೋದಕ್ಕೆ, ಅದಕ್ಕೆ ಟ್ರೈ ಮಾಡೋದನ್ನೇ ಸ್ಟಾಪ್ ಮಾಡಿದ್ದೀನಿ. ಬಟ್ ರವೆ ಇಡ್ಲಿ ಮಾತ್ರ ತುಂಬ ಟೇಸ್ಟಿ ಆಗುತ್ತೆ, ಚೆನ್ನಾಗಿ ಬರುತ್ತೆ. ನನಗೂ ಕೂಡ ನಮ್ಮ ದೊಡ್ಡಕ್ಕ ಹೇಳ್ಕೊಟ್ಟಿದ್ದು. ಮುಂಚೆ ಎಲ್ಲ ಚೆನ್ನಾಗಿ ಕೆಡಿಸ್ತಿದ್ದೆ. ಸೊ ಒಂದು ಸಾರಿ ಡಿಫ್ರೆನ್ಸ್ ತಿಳ್ಕೊಂಡೆ ಅಕ್ಕಂಗೆ ಕೇಳಿ. ಅಕ್ಕ ಹೆಂಗೆ ಮಾಡ್ತೀನಿ ನೀನು ಇಷ್ಟು ಚೆನ್ನಾಗಿ ಅಂತ ಕೇಳಿದಾಗ, ಅಕ್ಕಿ ಮತ್ತು ಅವಲಕ್ಕಿ ಅಕ್ಕಿ ಅಂದರೆ ಅನ್ನ ಮತ್ತು ಅವಲಕ್ಕಿ ನಾವು ಇಡ್ಲಿಗಾದರೆ ಜಾಸ್ತಿ ಹಾಕ್ತೀವಿ. ಸೊ ದೋಸೆಗಾದರೆ ಅವಲಕ್ಕಿನೂ ಕಡಿಮೆ ಹಾಕಬೇಕು, ಅನ್ನ ಕೂಡ ಕಡಿಮೆ ಹಾಕಬೇಕು, ಅವಾಗ ಒಂದು ಹದದಲ್ಲಿ ಬರುತ್ತೆ ಅಂಥೇಳಿ. ಸೊ ಮಾಡಿ 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 ಇವಾಗ ನನ್ನ ಕೈ ಹೆಂಗಾಗ್ಬಿಟ್ಟಿದೆ ಅಂದರೆ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಸೊ ಹಂಗಾಗ್ಬಿಟ್ಟಿದೆ. ನಮ್ಮ ಫ್ಯಾಮಿಲಿಯಲ್ಲಿ ದೋಸೆ ಇಡ್ಲಿ ಮಾಡೋದ್ರಲ್ಲಿ ನಾನು ಸ್ವಲ್ಪ ಜಾಸ್ತಿ ಫೇಮಸ್ ಫ್ರೆಂಡ್ಸ್, ಅದಕ್ಕೆ ಹೇಳ್ತಿದ್ದೀನಿ ಇದನ್ನೆಲ್ಲ. ಸೊ ಎಲ್ಲರೂ ಯಾರೇ ತಿಂದರೂ ಕೂಡ ಚೆನ್ನಾಗಿ ಮಾಡಿದೆಯಲ್ಲ, ಹೆಂಗೆ ಮಾಡ್ತೀನಿ ನೀನು, ನಾವೆಲ್ಲ ಕೆಡಿಸ್ತೀವಿ ಹಾಗೆ ಹಿಂಗೆ ಅಂತ ಫೀಡ್ಬ್ಯಾಕ್ ಕೊಡ್ತಿರ್ತಾರೆ. ಅದಕ್ಕೆ ಇದನ್ನು ಹೇಳಿದೆ. ಇನ್ನು ಎಲ್ಲ ತಟ್ಟೆಗೂ ಕೂಡ ಇಡ್ಲಿ ಹಿಟ್ಟನ್ನು ಹಾಕಿ ಇವಾಗ ಇಡಬೇಕು. ನಮ್ಮ ಚಿಟ್ಟಿ ಬಂದಿದ್ದಾನೆ ನೋಡಿ, ಅವ್ನಿಗೇನಾದರೂ ಈ ಥರ ವೆರೈಟಿ ಏನಾದರೂ ಮಾಡ್ತಾ ಇದೀವಿ ಅಂತಂದಾಗ ಭಾರಿ ಇಂಟ್ರೆಸ್ಟ್ ಫ್ರೆಂಡ್ಸ್. ಹಂಗಾಗಿ ಮುಂದೆ ಬಂದು ನಿಂತಿರ್ತಾರೆ. ಮತ್ತು ಹೆಂಗೆ ಗೊತ್ತಾ, ಆ ಇಡ್ಲಿ ತಟ್ಟೆ ಇಡ್ತೀವಲ್ಲ ನಾವು, ಅದಿರೋದು ಇಷ್ಟು ಸ್ಪೇಸ್ ಇದೆ. ಆ 2 ಬೊಟಲ್ ಅದನ್ನ ಇಡೋವಾಗ ಒಂದು ಸ್ವಲ್ಪ ಕಷ್ಟ. ಇವತ್ತೇನೋ ಮಿಸ್ಸಾಗಿ ಬಿತ್ತಂತ ಅಂದ್ಕೊಂಡೆ, ಬಟ್ ಬೀಳಲಿಲ್ಲ. ಆಮೇಲೆ ಬೀಳುತ್ತೆ, ವೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು. ಈ ಲಾಗಿಂಗೆ ಕಂಟಿನ್ಯೂ ಆಗುತ್ತೆ ನೋಡಿ ಹೆಂಗೆ ಬೀಳುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ಅಡುಗೆ ಮನೆಯಲ್ಲೆಲ್ಲ ಸೆಟ್ ಮಾಡಿಟ್ಟು ಹೋಗಿ ಅವರಿಬ್ಬರನ್ನ ರೆಡಿ ಮಾಡಿ ಜಯಂತ್ ಆಲ್ರೆಡಿ ಹೋದ್ರು. ನಾನಿನ್ನು ಇಡ್ಲಿ ಇಳಿಸೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಟವಲ್ ಹಾಕೊಂಡೆ ತೆಗಿಬೇಕು, ಯಾಕಂದರೆ ಬಿಸಿ ಇರುತ್ತಲ್ಲ, ಹಬೆ ಅನ್ನೋದು ಚರ್ಮಕ್ಕೆ ತುಂಬ ಬೇಗ ಸುಟ್ಕೊಂಡ್ಬಿಡುತ್ತೆ. ಜಸ್ಟ್ ಮಿಸ್ ಫ್ರೆಂಡ್ಸ್. ಹೆಂಗೆ ಮಿಸ್ ಆದೆ ಅಂದರೆ ಏನೋ ಆಯ್ತು ಅಂತ ಅಂದ್ಕೊಂಡ್ಬಿಟ್ಟೆ. ಸದ್ಯಕ್ಕೆ 2 ಪ್ಲೇಟ್ ಮೇಲ್ಗಡೆ ತೆಗೆದಿಟ್ಟು ಆಮೇಲೆ ತೊಗೊಂಡೆ. ಆ ಬಿದ್ದಿದ್ದ ಹೊಡ್ತಕ್ಕೆ ಸದ್ಯ ಏನೂ ಆಗಲಿಲ್ಲ, ಆ ಇಡ್ಲಿಗಳು ಕೂಡ ಹಾಳಾಗಲಿಲ್ಲ. ಒಂದೇನೋ 2 ಹಿಟ್ಟು ಒಳಗಡೆ ಹೋಗುತ್ತಲ್ಲ ಹಂಗೆ ಕೆಟ್ಟೋಯ್ತು. ಬಟ್ ಓಕೆ, ತಿನ್ನೋದೇ ಅಲ್ಲ, ಕೆಟ್ಟೋಯ್ತು ಅಂತಂದರೆ ಕೆಳಗೇನು ಬಿದ್ದಿಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ಇನ್ನು ಒಂದು ಲೋಟದಲ್ಲಿ ನೀರು ಹಾಕ್ಕೊಂಡು ಚಮಚ ಅದನ್ನು ಅದ್ದಿ ತೆಗಿತೀನಿ. ತುಂಬ ಸಾಫ್ಟಾಗಿ ಬೇಗ ಬಂದುಬಿಡುತ್ತೆ. ನೀರು ಅದ್ದಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯಾರಾದರೂ ತೆಗಿಯೋವಾಗ ಕೆಡಿಸ್ತಾ ಇರ್ತಾರೆ ತುಂಬ ಜನ, ನಾನು ಸಖತ್ ಕೆಡಿಸ್ಬಿಟ್ಟಿದ್ದೀನಿ. ಸೊ ಹಂಗೇನಾದರೂ ಆಯಿತು ಅಂತಂದರೆ ಈ ಥರ ಟ್ರೈ ಮಾಡಿ. ಇದು ಕೂಡ ಒಳ್ಳೆ ಟಿಪ್ಸ್ ಆ್ಯಕ್ಚುಲಿ. ಒಂದು ಟ್ರಿಪ್ಗೆ ನಾವೆಲ್ಲ ತಿಂದು ಲಂಚ್ ಬಾಕ್ಸ್ಗೂ ಆಗೋಷ್ಟು ಬಂದುಬಿಡುತ್ತೆ. ಅದಕ್ಕೆ ನಾನು ನೆಕ್ಸ್ಟ್ ಟ್ರಿಪ್ ಏನು ಹಾಕಲಿಲ್ಲ, ಯಾಕಂದರೆ ಮನೇಲಿ ಯಾರೂ ಇಲ್ವಲ್ಲ. ಸೊ ಗೆಸ್ಟ್ ಯಾರಾದರೂ ಬಂದರು ಅಂತಂದ್ರೂ ನಾನು ಹಾಕ್ಕೊಡ್ತಾ ಇರ್ತೀನಿ. ಇನ್ನು ಜಯಂತ್ ಕೂಡ ಇಲ್ಲ. ಸೊ ನನಗೆ ಮತ್ತು ಮಕ್ಕಳಿಗೆ ತಿನ್ನೋದಕ್ಕೆ ಪ್ಲಸ್ ಲಂಚ್ ಬಾಕ್ಸ್ಗೆ. ಸೊ ಅದಿಷ್ಟೇ ಮಾಡಿಕೊಂಡು ಇವಾಗ ತೆಗೆದಿಕ್ತಾ ಇದ್ದೀನಿ. ಆಮೇಲೆ ಚಟ್ನಿ ಆಲ್ರೆಡಿ ಜಯಂತ್ ಮಾಡಿಟ್ಟೋಗಿದ್ರು. ಚಿಟ್ಟಿ ಏನಂದ, ಅಮ್ಮ ಚಟ್ನಿ ಆಲ್ರೆಡಿ ಮಾಡಿದೀಯಾ ಅಂತಂದ. ಹಾಂ ಮಾಡಿದ್ದೀನಿ ಅಂತಂದೆ. ಸೊ ನೋಡಿಲಿ ಅಂತಂದಾಗ ಅವ್ನು ಏನು ಕೇಳ್ತಾ ಇದ್ದ ಗೊತ್ತಾ ಆ್ಯಕ್ಚುಲಿ. ಸೊ ಟೇಸ್ಟ್ ಮಾಡಿದಾಗ ಒಂದು ಸ್ವಲ್ಪ ಉಪ್ಪು ಕಡಿಮೆ ಇತ್ತು, ಹಾಗಾಗಿ ನಾನು ಉಪ್ಪು ಕೂಡ ಹಾಕ್ತಾಯಿದ್ದೆ. ಜಯಂತ್ ಜೀರಿಗೆ ಆಗಿರಲಿಲ್ಲ, ಜೀರಿಗೆ ಹಾಕಿ ರೆಡಿ ಮಾಡಿಕೊಟ್ಟೆ. ನನಗೆ ಗಮನನೇ ಇಲ್ಲ, ಬ್ಯುಸಿ ಆಗಿಬಿಟ್ಟಿದ್ದೆ. ಅವನು ಏನು ಹೇಳ್ತಿದ್ದಾನೆ ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಹೇಳ್ತಾನೆ, ಅಮ್ಮ ಅವತ್ತೊಂದಿನ ಮಾಡಿದ್ದೆಲ್ಲ ಇಡ್ಲಿಗೋಸ್ಕರ ಚಟ್ನಿ ಒಗ್ಗರಣೆ ಎಲ್ಲ ಹಾಕಿ ಹೋಟ್ಲಲ್ಲಿ ಇದ್ದಂಗೆ ಮಾಡಿದ್ಯಮ್ಮ ಅಂತ ನಾನು ಹೇಳಿದ್ನಲ್ಲ, ಹಂಗೆ ಮಾಡ್ಕೊಡಮ್ಮ ಅಂದ. ಒಗ್ಗರಣೆ ಕೇಳ್ತಿದ್ದ ನೀನು ಅಂತ ಅಂದ್ಕೊಂಡು ನಾನು ಒಗ್ಗರಣೆ ಕೊಡೋದಕ್ಕೆ ಇವಾಗ ಅದನ್ನು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ನೆಕ್ಸ್ಟ್ ಒಗ್ಗರಣೆ ಕೊಡ್ತಾ ಇದ್ದೀನಿ. ಇಡ್ಲಿ ಜೊತೆಗೆ ಪ್ಲೇನ್ ಚಟ್ನಿಗಿಂತ ಒಗ್ಗರಣೆ ಹಾಕಿರೋ ಚಟ್ನಿ ಸಕ್ಕ ಟೇಸ್ಟ್ ಇರುತ್ತೆ ಅಂತೇಳಿ ನನಗೂ ಕೂಡ ಇತ್ತೀಚೆಗೆ ನಾನು ಯಾವಾಗ ಟ್ರೈ ಮಾಡಿದ್ನಲ್ಲ ಒಂದ್ಸರಿ, ಆವಾಗಲೇ ಗೊತ್ತಾಗಿದ್ದು. ಅವಾಗಿಂದ ಕಂಪಲ್ಸರಿ ಹೀಗೆ ಒಗ್ಗರಣೆ ಹಾಕಿ ತಿಂತಾ ಇದೀವಿ. ಚೆನ್ನಾಗಿ ಅನ್ಸುತ್ತೆ ಫ್ರೆಂಡ್ಸ್. ಯಾರ್ದು ಪ್ಲೇನ್ ತಿಂತಾ ಇದ್ದೀರಾ ಹಂಗಿದ್ರೆ ಈ ಥರದ್ದು ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಿ ಚೆನ್ನಾಗಿ ಅನ್ಸುತ್ತೆ ಅಂತೇಳಿ. ಈವನ್ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಆ ಸಾಸಿವೆ ಸಿಡಿದಿರುತ್ತಲ್ಲ ಅದ್ರ ಘಮ
ಆಗಿರ್ಬೋದು, ಕರ್ಬೇವಿಂದ ಘಮ ಆಗಿರ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಇನ್ನು ಇಡ್ಲಿ ಅಂತ ಫಸ್ಟ್ ಕ್ಲಾಸ್, ತುಂಬ ಸಾಫ್ಟಾಗಿ ಮತ್ತು ಒಂದು ಸ್ವಲ್ಪ ರವೆ ಚೆನ್ನಾಗಿತ್ತು. ಇನ್ನು ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಈಗ. ಸೊ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ ನೋಡಿ, ರೆಡಿಯಾಗಿನೇ ಹೋಗಿ ಇಡ್ಲಿ ಇಳಿಸಿದ್ದು ನಾನು. ಸೊ ಇನ್ನು ರೆಡಿಯಾಗಿ ಕೂತ್ಕೊಂಡಿದ್ದಾರಾ, ಇವ್ರು ಪಾಡಿಗೆ ಇವರು ತಿಂತಾ ಇದ್ದಾರಾ. ಬೇಗ ನಾನು ನಮ್ಮ ಮಿಂಚಕ್ಕನ್ನ ಎಬ್ಬಿಸ್ಕೊಂಡು ಕರ್ಕೊಂಡೋಗಿ ಮೂವರನ್ನು ಸ್ಕೂಲಿಗೆ ಬಿಟ್ಟು ಬರಬೇಕು. ಅಲ್ಲಿ ಬುಜ್ಜಿನೂ ಬರ್ತಾನೆ. 4 ಜನ ಮಕ್ಕಳನ್ನ ಒಂದೇ ಸ್ಕೂಲಿಗೆ ಕರ್ಕೊಂಬರೋದ್ರೊಳಗಡೆ ಭಯಂಕರ ಹೆಡ್ಡೇಕ್ ಇರುತ್ತೆ ನಂದು. ಇನ್ನು ಮನೆಯಲ್ಲಿ ಇವತ್ತು ಅಮ್ಮ ತುಂಬ ಕೆಲಸ ಇದೆ ನಂದು. ಏಕಾದಶಿ ಇವತ್ತು, ಪರಮ ಏಕಾದಶಿ. ಅದರಲ್ಲೂ ನನಗೆ ವೆರಿ ಸ್ಪೆಷಲ್ ಡೇ. ನನಗೆ ಬೆಳಗ್ಗೆ ಅಂತೂ ಆಗಲ್ಲ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಇನ್ನು ಇವಾಗ ಮಾಡ್ಕೊಳ್ಳೇಬೇಕು. ಸಂಜೆ ಒಳಗಡೆ ನಂದು ಕೆಲಸಗಳು ತುಂಬ ಇದೆ ಅಂತ ಹೇಳಿದ್ದಕ್ಕೆ ಮಿಂಚುನಲ್ಲಿ ಬಿಟ್ಟು ಬಂದು ನಾನು ನನ್ನ ಮನೆ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಬಂದು ನೋಡಿದ ತಕ್ಷಣ ಈ ಲೆವೆಲ್ಲಿಗೆ ಆಗಿತ್ತು ನಮ್ಮ ಮನೆ. ಅಡುಗೆ ಮನೆ ನೋಡಿ, ಹಾಲ್ ನೋಡಿ, ಸೋಫಾಗಳು ನೋಡಿ, ಆ ಬೀನ್ ಬ್ಯಾಗು, ಅದು ಇದು, ಯಪ್ಪ ಒಂದು 5 ನಿಮಿಷ ಮೈಂಡ್ ಬ್ಲ್ಯಾಂಕ್ ಆದಂಗೆ ಇರುತ್ತೆ ಮನೆ. ನಮ್ದಷ್ಟೇ ಅಲ್ಲ, ಇವಾಗಿನ ಸಿಚುವೇಶನ್ ಎಲ್ಲ ತಾಯಂದ್ರದ್ದು ಇದೆ ಅಲ್ವಾ. ಮಕ್ಕಳು ಹೋಗಿದ ತಕ್ಷಣ ಒಂದು ರೌಂಡು ಒಂಥರ ಸೈಲೆಂಟ್ ಅಂತ ಅನಿಸುತ್ತೆ, ಕೂಲ್ ಅಂತ ಅನಿಸುತ್ತೆ. ಆವಾಗ ಮನೆ ನೋಡಿದ್ರೆ ಆ ಲೆವೆಲಿಗೆ ಕಚಾಟಿಯಾಗಿರುತ್ತೆ. ಇನ್ನು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಒಂದು ಕಡೆಯಿಂದ ಎಲ್ಲ ಫಸ್ಟು ಗ್ಯಾಸ್ ಎಲ್ಲ ನಿನ್ನೆ ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಒರೆಸ್ಕೊಂಡು ಇರೋದಷ್ಟು ಪಾತ್ರೆಗಳನ್ನ ಸಿಂಕಿಗೆ ಫಸ್ಟ್ ಹಾಕೊಂಡು ಫಸ್ಟ್ ಇದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಇದ್ದಿದ್ದು ಸ್ವಲ್ಪ ಆಗಿದ್ದರಿಂದ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಮತ್ತೆ ಇನ್ನು ಕೆಲಸ ಮಾಡ್ತಾ ಏನಾಗುತ್ತೆ ಗೊತ್ತಾ ಫ್ರೆಂಡ್ಸ್, ಫೋನ್ದು ನಂದು ಕೆಲವೊಂದಷ್ಟು ಕೆಲಸಗಳು ಬಂದ್ಬಿಡುತ್ತೆ ಅವಾಗ ಚಿಕ್ಕ ಪುಟ್ಟ. ಸೊ ಅದ್ರ ಕಡೆ ನಾನು ಹೋಗಲೇಬೇಕಾಗುತ್ತೆ, ಟೈಮ್ ಆಗಿಬಿಡುತ್ತೆ. ನಾನು ಸುಮ್ಮನೆ ಕೂತ್ಕೊಂಡು ಮನೆ ಕೆಲಸ ಮಾಡಿದೆ, ಈ ವಿಡಿಯೋಸ್ದೆಲ್ಲ ಕೆಲಸ ಮಾಡಿದೆ ಅಂತಂದಾಗ ಹೊಟ್ಟೆ ಹಸು ಎಳೆಯೋಕ್ಕಾಗಲ್ವಲ್ಲ. ಮತ್ತು ಇನ್ನು ಹೊಟ್ಟೆ ಹಸು ತಡ್ಕೊಂಡ್ಬಿಟ್ಟು ಅದಕ್ಕೆ ಮತ್ತೇನೋ ಆಲ್ಟರ್ನೇಟಿವ್ ಮಾಡ್ಕೊಳ್ಳೋದಕ್ಕಿಂತ ಇವಾಗ ಆಲ್ರೆಡಿ ತಿಂಡಿ ಆಗಿದೆನಾ, ಈಗಲೇ ಅಡುಗೆ ಮಾಡಿಟ್ಕೊಂಬೇಡ ಅಂತ ಹೇಳಿ. ಮತ್ತು ಸಂಜೆ ನನಗೆ ಅಡುಗೆ ಆಗಲ್ಲ ಮಾಡೋದಕ್ಕಂತಲೂ ಗೊತ್ತಿತ್ತು ನನಗೆ. ಸೊ ಯಾಕೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಇದೇ ಲಾಗಲ್ಲಿ. ಹಾಗಾಗಿನೇ ಇವಾಗ ಚೆನ್ನಾಗಿ ಜಾಸ್ತಿ ಕ್ವಾಂಟಿಟಿಲಿ ಸಾಂಬಾರು ಮಾಡಿಕ್ತಾ ಇದ್ದೀನಿ. ಮಸಾಲೆ ಸಾಂಬಾರು, ಆ್ಯಕ್ಚುಲಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿ ಗಟ್ಟಿ ಮಸಾಲೆ ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಬಟಾಣಿ ಖಾಲಿ ಆಗಿಬಿಟ್ಟಿದೆ. ಇದೇ ಫಸ್ಟ್ ಟೈಮ್ ನಮ್ಮ ಮನೇಲಿ ಬಟಾಣಿ ಖಾಲಿ ಆಗಿರೋದು. ಯಾಕಂದರೆ ಲಾಸ್ಟ್ ಮಂತು ರೇಷನ್ ತರುವಾಗ ನಾನು ಇದೆಲ್ಲ ಫಸ್ಟ್ ಖಾಲಿ ಆಗಲಿ, ಬೇಕಿದ್ರೆ ಒಂದ್ಸರಿ ಪೂರ್ತಿ ತಂದ್ರೆ ಆಯಿತು ಅಂತ ಹೇಳಿ ಹೋದ ತಿಂಗಳಲ್ಲಿ ತುಂಬ ಕಡಿಮೆ ತಂದಿದ್ದೆ. ಇವಾಗ ಆಲ್ರೆಡಿ ಎಲ್ಲ ಖಾಲಿ ಫ್ರೆಂಡ್ಸ್ ಈ ತಿಂಗಳು. ಇವಾಗ ಇನ್ನೇನು 1-2-3 ದಿನದಲ್ಲಿ ಮತ್ತೆ ಚೆನ್ನಾಗಿ ಬರೀಬೇಕು ರೇಷನ್. ಒಂದ್ಸರಿ ತರಿಸಿದ್ರೆ ನಾನು ಆಲ್ಮೋಸ್ಟ್ ಒಂದು 2 ತಿಂಗಳಾಗುತ್ತೆ. 2 ತಿಂಗಳ ನಡುವೆ ಏನಾದರೂ ಖಾಲಿ ಆಗುತ್ತಲ್ಲ ಅದನ್ನು ತಂದ್ಕೊತಾ ಇರ್ತೀವಿ. ಮತ್ತು ಎವ್ರಿ ಮಂತ್ ಒಂದು ಡೇಟಿಗೆ ಅದು ಬಂದೇ ಬರುತ್ತೆ ರೇಷನ್. ಅದು ಏನೇನು ಖಾಲಿ ಆಗಿರುತ್ತೆ ಅದಷ್ಟೇ ತರ್ತೀನಿ. ಅದಕ್ಕೆ ಏನು ಬಟಾಣಿ ಇರಲಿಲ್ಲ ಅಂತ ಹೇಳಿ ಕಡಲೆಕಾಳು ಹಾಕಿ ನೆನೆ ಹಾಕಿಟ್ಟಿದ್ದೆ. ಸೊ ಒಂದು ಕಡೆಯಿಂದ ಮಸಾಲೆ ಜೋಡಿಸ್ಕೊತಾ ಇದ್ದೀನಿ. ಕೊಬ್ಬರಿ, ಕೊತ್ತಂಬರಿ ಮತ್ತು ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಸಪ್ರೇಟ್ ಹಾಕ್ತಿದ್ವಿ. ಬಟ್ ಇವಾಗ ಆಚೆದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅದಿತ್ತು ಅಂತಂದರೆ ನಾನು ಅದನ್ನೇ ಯೂಸ್ ಮಾಡೋದು. ನಂಗೆ ಇಷ್ಟ ಅದು ಬ್ರ್ಯಾಂಡ್ ಆ್ಯಕ್ಚುಲಿ. ಆಚೆ ಚಿಕನ್ ಮಸಾಲ, ಆಚೆ ಮಟನ್ ಮಸಾಲ, ಆಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನೇ ಇದ್ರೂ ಕೂಡ ಆಚೆನೇ ಬೇಕು ನಮಗೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲೂ ನಮ್ಮ ಮನೇಲಿ ನಾನು ಮಸಾಲೆ ಈ ಸಾಂಬಾರ್ಗಳೆಲ್ಲ ಮಾಡೋದೇ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ. ಯಾಕಂದರೆ ಒಂದೊತ್ತಿಗೆ ಆಗೋಷ್ಟು ರೊಟ್ಟಿನ ರೆಡಿಮೇಡ್ ತಂದ್ಕೊಂಡ್ಬಿಟ್ರೆ ಆರಾಮಾಗಿ ರೊಟ್ಟಿ ಊಟ ಆಗಿಬಿಡುತ್ತೆ ಅಂತಲೇ ಗಟ್ಟಿ ಮಾಡ್ತಾ ಇರ್ತೀನಿ ಯಾವಾಗಲೂ. ಸೊ ಇವನ್ ಪಲ್ಯ ಥರ ಕಾಣಿಸ್ಬೇಕಲ್ಲ ಆ್ಯಕ್ಚುಲಿ, ಗ್ರೇವಿ ಥರ. ಹಾಗಿದ್ದಾಗ ಅಟ್ಲೀಸ್ಟ್ ತಿನ್ಬೋದಲ್ಲ. ಬರೀ ಅನ್ನ ತಿನ್ನೋದಕ್ಕೆ ಆಗಲ್ಲ ಫ್ರೆಂಡ್ಸ್ ನಮಗೆ. ನನಗಂತೂ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ. 3 ಹೊತ್ತು ಊಟದಲ್ಲಿ 1 ಹೊತ್ತು ಊಟ ರೊಟ್ಟಿ ಇರಬೇಕು, ಇಲ್ಲ ಮುದ್ದೆ ಇರಬೇಕು. ಇಲ್ಲ ಅಂತಂದರೆ ಅನ್ನ ಹೊಟ್ಟೆಗೆ ಹತ್ತಲ್ಲ ಅಂತ ಗೊತ್ತಾ, ಹಂಗೆ ಅನ್ನಿಸ್ತಾ ಇರುತ್ತೆ ನಮಗೆ. ಸೊ ಇನ್ನು ಮಸಾಲೆ ಎಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡು ಆಲೂಗಡ್ಡೆ ಕೂಡ ಪೀಲ್ ಮಾಡಿ ಇಟ್ಕೊಂಡು ದೆನ್ ಕಟ್ ಮಾಡ್ಕೊತಾ ಇದ್ದೀನಿ ಸಾಂಬಾರ್ಗೆ ಒಗ್ಗರಣೆ ಕೊಡೋದಕ್ಕೆ. ಇನ್ನು ಪಾತ್ರೆ ಕ್ಲೀನ್ ಆಗಿದೆ, ಹಾಗೆ ಇನ್ನು ಅಡುಗೆ ಆಗಿದೆ. ಇನ್ನೂ ನಂದು ಕಸ ಹೊಡೆದು ನೆಲ ಒರೆಸೋ ಅಂತ ಕೆಲಸ ಬಾಕಿ ಇದೆ. ನನಗೆ ಗೊತ್ತಿದ್ದು ಇಡೀ ದಿನ ಆಗ್ಬಿಡುತ್ತೆ ಅಂತೇಳಿ. ಯಾಕಂದರೆ ನಾ ಇಷ್ಟು ಕೆಲಸ ಮಾಡ್ಕೊಳ್ಳೋದ್ರೊಳಗಡೆ ಇನ್ನು ಮಿಟ್ಟು ಬಂದಿರ್ತಾಳೆ, ಅವಳನ್ನ ಹೋಗಿ ಕರ್ಕೊಂಬರ್ಬೇಕು. ಅದರಲ್ಲೂ ಒಬ್ಬಳನ್ನೇ ಕರ್ಕೊಂಡು ಹೋಗಂಗಿಲ್ಲ, ಮಿಂಚಕ್ಕೂ ಕರ್ಕೊಂಡು ಹೋಗ್ಬೇಕು. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಾಗುತ್ತೆ ಅಮ್ಮನ ಮನೇಲಿ. ಅಲ್ಲೂ ಏನಾದರೂ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳ್ಬೇಕಿತ್ತು ಅಂದರೆ ಕೆಲಸ ಮಾಡ್ಕೊಡ್ತೀನಿ. ಬ್ಯುಸಿ ಇಲ್ಲ ಅಂದಾಗ ಮಾತ್ರ ಮಾಡ್ತೀನಿ. ಬ್ಯುಸಿ ಇದ್ದೆ ಅಂದರೆ ನನ್ನ ಕೈಲಾಗಲ್ಲ ಫ್ರೆಂಡ್ಸ್. ಯಾಕಂದರೆ ಇಲ್ಲೂ ಆಗಿರಲ್ಲ ಕೆಲಸ, ಅಲ್ಲಂತೂ ಫಸ್ಟೇ ಮಾಡೋದಕ್ಕಾಗಲ್ಲ. ಫ್ರೀ ಇದನ್ನ ಸಿಕ್ಕಿರೋ ಗ್ಯಾಪಲ್ಲಿ ನಮಗೆ ಪಾದ ತೊಳ್ಕೊಡೋದು, ಏನಾದರೂ ಕೆಲಸ ಇತ್ತು ಅಂದರೆ ಮಾಡ್ಕೊಡೋದು, ಏನಾದ್ರು ತಂದ್ಕೊಡೋದು ಮಾಡ್ತಾ ಇರ್ತೀನಿ. ಸಾಂಬಾರು ವಿಜಲಾಗೋವರೆಗೂ ಕಾದಿದ್ದು ಅಷ್ಟೊಳಗಡೆ ಚಿಕ್ಕ ಪುಟ್ಟ ಕೆಲಸಗಳು ಮುಗಿಸ್ಕೊಂಡೆ. ನಂದು ವೀಡಿಯೋಸ್ ಕೆಲಸ ಇತ್ತಲ್ಲ ಅದನ್ನು ನಂಗೆ ಗೊತ್ತಿತ್ತು ಮಿಟ್ಟಕ್ಕಂಗೆ ಕರ್ಕೊಂಡು ಬರೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ. ಸೊ ಹೋಗಿ ಸ್ಕೂಲಿಗೆ ಮಿಟ್ಟಂಗೆ ಕರ್ಕೊಂಬಂದೆ. ಅಮ್ಮನ ಮನೆಯಿಂದ ಬಂದ ತಕ್ಷಣ ಅವಳಿಗೆ ಏನಾದ್ರು ತಿನ್ನೋದಕ್ಕೆ ಕೊಡಬೇಕಲ್ಲ. ಸೊ ತಿನ್ನೋದಕ್ಕೆ ಏನಾದರೂ ಬೇಕೇನಮ್ಮ ಅಂತ ಕೇಳಿದಾಗ ಅಲ್ಲಿ ಮಿಷನ್ ಮೇಲೆ ಮಾವಿನ ಹಣ್ಣಿತ್ತು. ಅಮ್ಮ ಮಾವಿನ ಹಣ್ಣಿದೆ, ನನಗೆ ಮಾವಿನ ಹಣ್ಣು ಬೇಕು ಅಂತ ಹೇಳಿ ಅಂದಿದ್ದಕ್ಕೆ ಮಾವಿನ ಹಣ್ಣು ತಗೊಟ್ಟಿದ್ದೀನಿ. ಇವಳು ನೋಡಿ ಸಣ್ಣೋಳು ಹೆಂಗೆ ತಿಂತಿದ್ದಾಳೆ ಅಂತಂದರೆ ಈ ಥರ ಆ ಕಡೆ ಸೈಡ್ಸ್ ತಕ್ಕೊಡ್ತಾರಲ್ಲ, ಸೊ ಹಂಗೆ ತಗೊಟ್ಟಿದ್ದೀನಿ. ಅವಳಿಗೊಂದು ಇವಳಿಗೊಂದು. ಈ ಮಾವಿನ ಹಣ್ಣು, ಸಣ್ಣ ಮಾವಿನ ಹಣ್ಣು ಆ್ಯಕ್ಚುಲಿ ಹಣ್ಣನ್ನು ಇವಳು ತಿಂತಾ ಇದ್ದಾಳೋ ಇವಳೇ ಹಣ್ಣನ್ನು ತಿಂತಾ ಇದ್ದಾಳೋ ಗೊತ್ತಾಗ್ತಿಲ್ಲ. ಹಾಗೆ ತಿಂತಾ ಇದ್ಲು, ಸಖತ್ ಕ್ಯೂಟಾಗಿ ಆಟಾಡ್ತಾ ಇದ್ದೆ ಅವಳ ಜೊತೆ. ಕಳಕಾಯಿ ಬೀನ್ ಮ್ಯಾಗಿಂದ ಕುಸ್ಕಿಂತೀನಿ.
ఎట్లా తినేది తిని 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 ಅಮ್ಮ 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 ಅವನಿಗೆ ಇನ್ನೊಂದು ಫಸ್ಟಿಗಿತ್ತು ಖಾಲಿ ಆದ್ಮೇಲೆ ಇನ್ನೊಂದೈತೆ ನನಗೆ ಒಂದು ಕೊಟ್ಟು ನನಗೆ ಕೊಟ್ಟೆ ಅಲ್ಲೋಡಲ್ಲ ಅವಳು ತಿನ್ನೋದು ನೋಡಿ ಸೂಪರ್ ಅಂತ ತಿನ್ನು ಬುಷ್ಕರಿ ಪಿಜಿ ಓಕೆನಾ. ಇದಿಷ್ಟು ಇವ್ರುಗಳ ಜೊತೆ ಕತೆ ಆಯಿತು ಅಂದರೆ ನನ್ನ ಕೆಲಸ ಅಂದರೆ ಅಷ್ಟು ಸಾಮಾನ್ಯದ ಕೆಲಸ ಅಲ್ಲ ಫ್ರೆಂಡ್ಸ್. ಒಂದ್ಸರಿ ಟೈಮ್ ಆಗೋದಕ್ಕೆ ಕೂತ್ಕೊಂಡೆ ಅಂತಂದರೆ ಮುಗೀತು ಆ ಕೆಲಸಗಳನ್ನ ಮುಗಿಸ್ಕೊಂಡು ಮಧ್ಯ ಮಧ್ಯ ನನ್ನ ಮನೆ ಕೆಲಸಗಳು ಮೀನ್ಸ್ ಕಸ ಹೊಡೆದು ನೆಲ ಒರೆಸ್ಕೊಂಡು ಇನ್ನೇನು ಅಡುಗೆಗಿದೆ ನನ್ನ ಮಕ್ಕಳನ್ನ ಕರ್ಕೊಂಬಂದು ಹೋಗಿ ಚಿಟ್ಟಣ್ಣನ ಇನ್ನು ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಪೂಜೆಗೂ ಕೂಡ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ, ಏನೇನೆಲ್ಲ ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿಟ್ಟಿದ್ದೆ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕಲ್ಲ, ಸೊ ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಅಷ್ಟೇ. ಸೊ ಇದ್ರ ನಡುವೆ ಒಂದು ಸ್ವಲ್ಪ ಬ್ಯುಸಿ ಇದೆ ಅಂತ ಹೇಳಿ ಮಾಡಲಿಲ್ಲ. ಮೀನ್ಸ್ ಅದೇ ಮನೆ ಕೆಲಸಗಳಿರುತ್ತಲ್ಲ ಅದನ್ನು ಫಸ್ಟ್ ಬೇಗ ಬೇಗ ಮುಗಿಸ್ಕೊಂಡೆ. ಇವತ್ತು ಪರಮ ಏಕಾದಶಿ, ನನಗೆ ತುಂಬ ಫೇವ್ರೆಟ್ ಡೇ. ಕಳೆದೋಗಿರುವಂಥ 2-3 ವರ್ಷಗಳಿಂದನೂ ಈ ಕೆಲವೊಂದಷ್ಟು ಈ ಥರದ ಆಚರಣೆಗಳು ಮಾಡ್ತೀನಿ. ಅದರಲ್ಲಿ ಇದು ಕೂಡ ಒಂದು. ಶನಿವಾರ ಬಂತು ಅಂತಂದರೆ ಅಥವಾ ಏಕಾದಶಿಗಳು ಬಂತು ಅಂತಂದರೆ ಮತ್ತು ಏನಾದರೂ ಸ್ಪೆಷಲ್ ಡೇಸ್ ಇತ್ತು ಅಂತಂದರೆ ಅದಕ್ಕೊಂದು ಅರ್ಥ ಇದೆ ಅಂತಂದಾಗ ನಾನು ಅದನ್ನು ತುಂಬ ಶ್ರದ್ಧೆ ಭಕ್ತಿಯಿಂದ ಆಚರಣೆ ಮಾಡ್ತೀನಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ನಾನು ಸಂಜೆನೇ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೂ ಫಿಕ್ಸ್ ಆಗಿದ್ದೆ. ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಮನೇಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದೆ. ಯಾಕಂದರೆ ನಾನು ವಿಷ್ಣು ಮಹಾಲಕ್ಷ್ಮಿ ಪರಮ ಭಕ್ತೆ ಫ್ರೆಂಡ್ಸ್. ಅವ್ರದ್ದು ಏನಾದರೂ ಸ್ಪೆಷಲ್ ಇತ್ತು ಅಂತ ಅಂದರೆ ನಾನು ಮಾಡ್ಕೊತೀನಿ. ಅಕ್ಕಿ ಹಿಟ್ಟಿನ ದೀಪ ಕೇಳಿದ್ದೀರಾ? ತೆಲುಗುಲಿ ಪಿಂಡಿ ದೀಪಾಲು ಅಂತ ಕರೀತಾರೆ. ತುಂಬ ಇಷ್ಟ ತಿಮ್ಮಪ್ಪಂಗೆ, ಮಹಾವಿಷ್ಣುಗೆ ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಗಳು ಅಂದರೆ ತುಂಬ ಇಷ್ಟ. ಅದರಲ್ಲೂ ಕೂಡ 7 ದೀಪಗಳನ್ನೇ ಮಾಡಬೇಕು. ನನಗೆ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು 7 ದೀಪಗಳು ಹಚ್ಚಬಾರ್ದು ಅಂತ ಹಾಕಿದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ ಅನಿಸುತ್ತೆ. ಸಪ್ತ ಶನಿವಾರ ವ್ರತ ಅಂತ ಹೇಳಿ ತಿಮ್ಮಪ್ಪಂಗೆ 7 ದೀಪಗಳನ್ನ ಹಚ್ಚಿ ಮಾಡ್ತಾರೆ. ಅದರಲ್ಲೂ ತಿಮ್ಮಪ್ಪಂಗೆ ಮಾಡುವಂಥ ಪೂಜೆಗಳಲ್ಲಿ ಆ ಅಪ್ಪಂಗೆ 7 ದಿನಗಳು, 7 ಹಣ್ಣು, 7 ಬತ್ತಿ ಈ ಥರದ್ದು ತುಂಬ ಇಷ್ಟ. ಸೊ ಹಂಗಾಗಿ ಇದನ್ನು ವ್ರತ ಆಚರಣೆ ಮಾಡ್ತಾರೆ. ಬಟ್ ಇದು ವ್ರತ ಅಲ್ಲ, ಇವತ್ತು ವಿಶೇಷವಾಗಿರುವಂಥ ದಿನ ಇರೋದ್ರಿಂದ ನಾನು ಈ ಥರ ಪೂಜೆ ಮಾಡಿ ನನ್ನ ಭಕ್ತಿಯನ್ನು ಸಮರ್ಪಿಸ್ತಾ ಇದ್ದೀನಿ ಅಷ್ಟೇ. ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ, ಅದಾದಮೇಲೆ ಇದೊಂದು ಆರತಿ ರೀತಿಯಾಗಿ ಮಾಡಿ ದೇವರಿಗೆ ಏನಾದರೂ ಬಾಳೆಹಣ್ಣು ಎಲ್ಲ ಏರಿಸಿ ಪೂಜೆ ಮಾಡ್ಕೊಂಡ್ರೆ ಆಯಿತು ಮನೆಯಲ್ಲಿ ಸಿಂಪಲ್ ಆಗಿ. ಹಾಗೆ ಇದನ್ನು ಮನೆಯಲ್ಲೇ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಹಚ್ಬೋದು. ತುಂಬ ಜನರು ಮನೇಲಿ ಮಾಡ್ತಾರೆ, ತುಂಬ ಒಳ್ಳೆಯದಾಗುತ್ತೆ. ನನಗಂತೂ ಆಗಿದೆ ಫ್ರೆಂಡ್ಸ್, ನಾನು ಬಿಲೀವ್ ಮಾಡಿದ್ದೀನಿ. ಸುಮಾರು ರೀತಿಯಾಗಿರುವಂಥ ಚೇಂಜಸ್ ನನ್ನ ಲೈಫಲ್ಲಿ ಮಾಡ್ಕೊಂಡಿದ್ದು ನಾನು, ಒಂದಲ್ಲ ಎರಡಲ್ಲ. ಬಿಫೋರ್ ನಮ್ಮ ಲೈಫ್ ಯಾವಾಗ ಕೆಳಗೆ ಬಿದ್ದಿತ್ತಲ್ಲ, ಸೊ ಆವಾಗ ಒಂದಲ್ಲ ಎರಡಲ್ಲ ಸತ್ಯವಾಗಲೂ ತುಂಬ ಚೇಂಜಸ್ ಮಾಡಿಕೊಂಡು ಪ್ರತಿದಿನ ದೇವ್ರಗಳ ಸ್ಟೋರೀಸ್ ಕೇಳಿ ನಾವೇನೇನು ಅರ್ಥ ಮಾಡ್ಕೋಬೇಕು, ನಾವೇನೇನು ಕಲಿಬೇಕು ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊತಾ ನಿಜವಾಗ್ಲೂ ಲೈಫ್ ಬೆಟರ್ ಅಂತಲೇ ಅನ್ನಿಸ್ತಾ ಇದೆ. ಬೆಟರ್ ಅಂತಲೇ ಅನ್ನಿಸ್ತಾ ಇದೆ. ಸೊ ಈ ಥರ ಅಕ್ಕಿ ಇಟ್ಟು ಅದಕ್ಕೆ ತುಪ್ಪ ಹಾಕಿದ್ದೀನಿ ಅಷ್ಟೇ ನಾನಿವತ್ತು. ಬಟ್ ಅಕ್ಕಿ ಇಟ್ಟು ತುಪ್ಪ, ಬೆಲ್ಲ ಮತ್ತು ಏಲಕ್ಕಿ ಬಾಳೆಹಣ್ಣು ಗೊತ್ತಾ, ತುಂಬ ಹಣ್ಣಾಗಿರೋಂಥ ಏಲಕ್ಕಿ ಬಾಳೆಹಣ್ಣು ಕೂಡ ಹಾಕಿ ದೀಪ ಮಾಡ್ತಾರೆ. ಇವತ್ತು ನನಗೆ ಏಲಕ್ಕಿ ಬಾಳೆಹಣ್ಣು ಸಿಗಲಿಲ್ಲ ಫ್ರೆಂಡ್ಸ್, ಹಾಗಾಗಿ ತುಪ್ಪ ಮತ್ತು ಅಕ್ಕಿ ಇಟ್ಟು ನೀರು ಹಾಕ್ಕೊಂಡು ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ದೀಪಗಳು ರೆಡಿ ಮಾಡುವಾಗ, ಪೂಜೆ ಮಾಡ್ಕೊಳ್ಳೋವಾಗ, ಸಂಕಲ್ಪ ಮಾಡುವಾಗ ನನ್ನ ಕಿವಿಗೆ ದೇವ್ರ ಹಾಡು ಕೇಳಿಸ್ತಾ ಇರಬೇಕು, ಇಲ್ಲಾಂದರೆ ನನ್ನ ಕೆಲಸನೇ ಆಗಲ್ಲ. ಈ ಥರ ಇರುತ್ತೆ ನಮ್ಮ ಮನೇಲಿ. ಒಂಥರ ಟೆಂಪಲ್ ವೈಬ್ ಬರೋ ರೇಂಜಲ್ಲಿ ಹಾಡುಗಳು ಹಾಕ್ಕೊಂಡು ಇನ್ನು ಮಂತ್ರಗಳು ಹೇಳ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ. ನನಗೆ ತಕ್ಕಂತೆ ನಮ್ಮ ಜಯಂತ್ ನನಗೆ ಸ್ಪೇಸ್ ಕೊಡ್ತಾರೆ. ಮಕ್ಕಳನ್ನ ಯಾರು ಕಳಿಸಲ್ಲ, ಯಾರಾದರೂ ಬಂದರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಮತ್ತು ನನಗೆ ಏನೇನು ಬೇಕು ಅದನ್ನೆಲ್ಲ ತಂದು ಕೊಡ್ತಿರ್ತಾರೆ, ಪದೇ ಎದ್ದೇಳ್ತಾಳೆ ಅಂತ ಹೇಳಿ. ಸೊ ನಾನಿನ್ನು ಈ ಥರ ಪೂಜೆ ಕೂತ್ಕೊತಿದ್ದೀನಿ, ಅವರ ಅವಶ್ಯಕತೆಯೂ ಇದೆ ಅಂತಂದಾಗ ಬೇಗ ಕೆಲಸ ಮುಗಿಸಿ ಸುತ್ತಮುತ್ತ ಇರೋಂಥ ಕೆಲಸಗಳೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ. ಅದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಇಬ್ಬರು ಸೇರಿ ಪೂಜೆ ಮಾಡಿದಷ್ಟೇ ಫಲ ಅಂತ ಅನ್ಕೊತೀನಿ. ಇನ್ನು ಈ ಥರ ನಾವು ರೊಟ್ಟಿ ಮಾಡ್ಕೊತೀವಿ
ಮಾಡ್ಕೊತೀವಲ್ಲ ಚಪಾತಿ ರೊಟ್ಟಿ ಎಲ್ಲ ಆ ಥರ ಹಿಟ್ಟು ಮಾಡಿಕೊಂಡು ಅದರಲ್ಲಿ 7 ತುಂಡುಗಳಾಗಿ ಮಾಡಿ ಫಸ್ಟು ಅದನ್ನು ಕೈಯಲ್ಲೇ ದೀಪ ಮಾಡ್ಕೊತೀನಿ. ಕೆಲವೊಬ್ರು ಏನೇನೋ ಯೂಸ್ ಮಾಡ್ತಾರೆ ಫ್ರೆಂಡ್ಸ್, ಅಂದರೆ ಬಟ್ಲು ಥರ ಆಗಬೇಕು ಅಂತ ಹೇಳಿ ಯೂಸ್ ಮಾಡ್ತಾರೆ. ಬಟ್ ನಾನು ಕೈಯಲ್ಲೇ ಪಿಂಡಿ ದೀಪ ರೆಡಿ ಮಾಡ್ತೀನಿ. ಅದು ಹೆಂಗೆ ಕಲ್ತ್ನೋ ಗೊತ್ತಿಲ್ಲ, ತುಂಬ ಕ್ವಿಕ್ಕಾಗಿ ಬೇಗ ಬೇಗ ಪಿಂಡಿ ದೀಪ ಎಲ್ಲ ರೆಡಿ ಮಾಡ್ಕೊತೀನಿ. ಇದಕ್ಕಿಂತ ಇಷ್ಟ ಆಗಿರುವಂಥ ಇನ್ನೊಂದು ವಿಚಾರ ಹೆಂಗೆ ಗೊತ್ತಾ, ಈ ದೀಪಗಳಿಗೆ ನಾಮ ಹಾಕೋದು ಎಷ್ಟು ಲಕ್ಷಣವಾಗಿ ಕಾಣುತ್ತೆ ಅಂತಂದರೆ ನಾನು ತೋರಿಸ್ತೀನಿ ಇರಿ. 2 ಕಣ್ಣು ಸಾಲದು ಫ್ರೆಂಡ್ಸ್. ನಾನು ಅದು ನೋಡೋದಕ್ಕಂತಾನೆ ಎಷ್ಟೋ ದಿನ ಈ ಪಿಂಡಿ ದೀಪ ಹಚ್ತಾ ಇರ್ತೀನಿ. ಸೊ ಮೊದಲು ಗಂಧದಿಂದ ಲೇಪನ ಮಾಡೋದು 3 ನಾಮ. ಆ ಅಕ್ಕಿ ಹಿಟ್ಟಿಗೆ ಆ ನಾಮ ಹಾಕೋವಾಗ ಒಂದು ರೀತಿಯಾಗಿರುವಂಥ ಖುಷಿ ಆಗುತ್ತೆ, ಅಂದರೆ ಮನಸ್ಸು ತುಂಬಿ ಬರೋ ಅಷ್ಟು ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಒಂದು ನಾಮ ಹಾಕಿದ್ರೆ ದೀಪಕ್ಕೆ ಎಷ್ಟು ಚೆಂದ ಕಾಣುತ್ತೆ, ಎಷ್ಟು ಲಕ್ಷಣ ಕಾಣುತ್ತೆ. ಅಬ್ಬಾ, ಮನಸ್ಸು ತುಂಬ ಖುಷಿ ಅನಿಸುತ್ತೆ ನನಗೆ ಅದು ನೋಡೋದಕ್ಕೆ. ಇನ್ನು ಮಾಡೋವಾಗ ಅಂತೂ ಭಯಂಕರ ಮನಸ್ಸು ತುಂಬ ತೃಪ್ತಿ ಇರುತ್ತೆ ನನಗೆ. ಇನ್ನು ಈ ದೀಪಗಳನ್ನ ಯಾಕೆ ಹಚ್ಚಬೇಕು ಅಂತಂದರೆ, ಲೈಫಲ್ಲಿ ಇದೊಂದು ದೀಪಗಳನ್ನ ಹಚ್ಚಿ ಪಡ್ಕೊಂಡ್ರು ಅಂತವ್ರು ತುಂಬ ಇದ್ದಾರೆ ಫ್ರೆಂಡ್ಸ್. ತುಂಬ ಜನ ಸಪ್ತ ಶನಿವಾರ ವ್ರತ ಮಾಡ್ತಿರ್ತಾರೆ. ಅವ್ರು ಇಂಥದ್ದು ಪಡ್ಕೊಂಡಿಲ್ಲ ಅನ್ನೋಂಗಿಲ್ಲ. ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮನೆ ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಎಂತೆಂಥ ದೊಡ್ಡದಾಗಿರುವಂಥ ಒಂದು ಕೆಲಸಗಳಾಗಿದೆ ಅಂತ ಹೇಳಿ ನಾನು ಕೇಳಿದ್ದೆ. ನನಗೇನು ಬೇಡ, ನನ್ನ ಆರೋಗ್ಯ ಸರಿ ಹೋಗಿ, ನಮ್ಮದು ಫೈನಾನ್ಷಿಯಲ್ ಸಿಚುವೇಶನ್ ಸರಿ ಹೋಗಿ, ನಾವು ಕೂಡ ಎಲ್ಲರ ಥರ ಲೈಫನ್ನು ಚೆನ್ನಾಗಿ ಲೀಡ್ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ದೀಪನ ಹಚ್ಚೋದು ಸ್ಟಾರ್ಟ್ ಮಾಡಿದ್ದು. ಮತ್ತು ನನಗೆ ಯಾವಾಗ ತುಂಬ ಸ್ಪೆಷಲ್ ಅನಿಸುತ್ತೆ ಅವತ್ತು ಮಾತ್ರ ಹಚ್ಚೋದು ನಾನು. ಸೊ ನನಗೆ ಒಳ್ಳೆಯದೇ ಆಗಿದೆ ಫ್ರೆಂಡ್ಸ್, ಒಳ್ಳೇದಾಗುತ್ತೆ. ನಮ್ಮ ಉದ್ದೇಶ ಸರಿ ಇತ್ತು ಅಂತಂದರೆ, ನಮ್ಮ ಭಕ್ತಿ ಇತ್ತು ಅಂತಂದರೆ ಆ ದೇವರಿಗೆ ಅದೆಲ್ಲ ತಲುಪುತ್ತೆ ಅನ್ನೋದು ನಾನು ನಂಬ್ತೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಬಂತು ಅಂತಂದರೆ ಸಪ್ತ ಶನಿವಾರ ವ್ರತ ಅಂತ ಬರುತ್ತೆ ನೋಡಿ, ಅದ್ರ ಬಗ್ಗೆ ವಿಡಿಯೋಸ್ ಇರುತ್ತೆ, ಯೂಟ್ಯೂಬಲ್ಲೇ ಇದೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಆಲ್ಮೋಸ್ಟು ಇದನ್ನು ಯಾರು ಮಾಡ್ತಾರೆ ಅಂದರೆ ವಿಷ್ಣು ಭಕ್ತರು, ತಿಮ್ಮಪ್ಪನ ಭಕ್ತರು, ಮಹಾಲಕ್ಷ್ಮಿ ಭಕ್ತರು ಇದನ್ನೆಲ್ಲ ಮಾಡ್ತಾರೆ. ನನಗೆ ಇನ್ನೂ ಕೆಲವೊಂದಷ್ಟು ಪೂಜೆಗಳನ್ನ ಕಲ್ತ್ಬಿಟ್ಟಿದ್ದೀನಿ. ನನ್ನ ಜೀವನ ಉಳಿಸ್ಕೋಬೇಕು ಅಂತಂದಾಗ ಏನಿಲ್ಲ, ಇದೇ ಥರದ್ದು ಮನೇಲಿ ಸಿಂಪಲಾಗಿ ಮಾಡುವಂಥ ಪೂಜೆಗಳು, ಸಿಂಪಲಾಗಿ ಮಾಡುವಂಥ ರೆಮಿಡೀಸ್ ಇದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಮನಸಾರೆ ಭಕ್ತಿಯಿಂದ ಮಾಡ್ತೀನಿ. ಅದು ತಲುಪುತ್ತಾ, ಅದು ಪ್ರತಿಫಲ ಕೊಡುತ್ತಾ, ಅವೆಲ್ಲ ನಾವು ಯೋಚನೆ ಮಾಡಬಾರ್ದು, ಮಾಡೋದು ಇಲ್ಲ. ಹಾಗೆ ನಾನು ಪ್ರತಿ ಶುಕ್ರವಾರ ಕಡಲೆಬತ್ತಿ ದೀಪ ಹಚ್ತೀನಲ್ಲ, ಏನು ಹೆಣ್ಣು ದೇವರಿಗೆ ನಿಂಬೆಹಣ್ಣಿನ ದೀಪ ಹಚ್ತೀನಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಯಾವಾಗಲೂ ಕಡಲೆಬತ್ತಿ ಎಳ್ಳೆಣ್ಣೆಲಿ ನೆನೆಸಿಟ್ಟಿರ್ತೀನಿ, ಸ್ಟಾಕ್. ಅದು ಏನಾದರೂ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ನನಗೆ ಆಲ್ರೆಡಿ ಹೊಟ್ಟೆನೋ ಬಂದಿರುತ್ತೆ. ಹಾಗೆ ಅಂದರೆ ಬೇಗ ತಂದು ಹಾಕಬೇಕು, ಅಯ್ಯೋ ಕಡಲೆಬತ್ತಿ ಮಾತ್ರ ಯಾವತ್ತೂ ಖಾಲಿ ಆಗಬಾರ್ದು. ಸೊ ಅದೇನೋ ಕಡಲೆಬತ್ತಿ ತುಂಬಿದೆ ಅಂತಂದಾಗ ಮನಸ್ಸು ಒಂದು ರೀತಿ, ಇನ್ನೂ ದೀಪ ಹಚ್ತಾ ಇದ್ದೀನಿ, ಸೊ ನಾನು ಪ್ರೊಟೆಕ್ಟಿವ್ ಆಗಿರ್ತೀನಿ ಆ್ಯಂಡ್ ನಾನು ಸೇಫ್ ಅಂತ ಮ್ಯಾನಿಫೆಸ್ಟ್ ಆಗ್ತಿರುತ್ತೆ ನನ್ನ ಮೈಂಡ್ಸೆಟ್ಟಲ್ಲಿ. ಸೊ ನಮ್ಮ ಮೈಂಡ್ಸೆಟ್ ಇದ್ದಂಗೆ ನಮ್ಮದು ಲೈಫ್ ಇರುತ್ತೆ ಅಂತಾರಲ್ಲ, ಅದೆಲ್ಲ ಸುಳ್ಳಲ್ಲ ಫ್ರೆಂಡ್ಸ್, ಅದು ಸತ್ಯವಾಗ್ಲೂ. ನಾವೇನು ಯೋಚನೆ ಮಾಡ್ತಿದ್ದೀವೋ ಅಥವಾ ನಾವು ಬಿಫೋರ್ ಏನು ಯೋಚನೆ ಮಾಡಿದ್ವೋ ಅದು ಇವತ್ತಿನ ಜೀವನ. ಆ್ಯಂಡ್ ಇವತ್ತು ನಾವು ಏನು ಯೋಚನೆ ಮಾಡ್ತೀವೋ ಅದು ನಮ್ಮ ಮುಂದಿನ ಜೀವನ. ಸೊ ಈ ಥರದ್ದೆಲ್ಲ ಕ್ಲಾರಿಟಿ ಇದ್ದಾಗ, ಹಾಗಿದ್ದಾಗ ನಾವು ಯಾಕೆ ಅನ್ನೆಸೆಸರಿ ಯೋಚನೆ ಮಾಡೋಣ, ಯಾಕೆ ನೆಗೆಟಿವ್ ಯೋಚನೆ ಮಾಡೋಣ, ಯಾಕೆ ಯಾರ್ದೋ ಒಂದು ಗ್ರೋತ್ನ ನೋಡಿ ಹೊಟ್ಟೆ ಹೊರ್ಕೊಳ್ಳೋಣ. ಸೊ ನಾವು ಏನು ಯೋಚನೆ ಮಾಡ್ತೀವಿ ಅದು ನಮ್ಮದು ಲೈಫ್ ಇದ್ದಾಗ ನಾವು ಆ್ಯಕ್ಚುಲಿ ಬೇರೆಯವ್ರಿಗೆ ಸಾಧ್ಯ ಆದರೆ ಬ್ಲೆಸ್ಸಿಂಗ್ಸ್ ಮಾಡಬೇಕು, ಇಲ್ಲಾಂದರೆ ನಮ್ಮ ಲೈಫನ್ನು ಬ್ಲೆಸ್ಡ್ ಆಗಿ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅದನ್ನು ಮಾಡ್ತಿರಬೇಕು. ಸೊ ತುಂಬ ಜನ ಅಂತಿರ್ತಾರೆ, ದಿವ್ಯಾಗೆ ಯಾಕೆ ನೀವು ಎಷ್ಟು ಮೆಂಟಲ್ ಪೀಸಲ್ಲಿದ್ದೀರಾ ಅಂಥೇಳಿ. ಬಿಕಾಸ್ ನಾನು ಏನೂ ಯೋಚನೆ ಮಾಡಲ್ಲ ಬೇರೆದು, ಇನ್ನು ಕೆಟ್ಟದಂತೂ ನನ್ನ ಹತ್ರ ಬರಲ್ಲ. ಸೊ ಈ ಥರದ್ದೆಲ್ಲ ಒಂದು ಸ್ವಲ್ಪ ಸರೌಂಡಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನನ್ನನ್ನು. ನಾನಾಯಿತು, ನನ್ನ ಕೆಲಸ ಆಯಿತು, ನನ್ನ ಒಂದು ಹ್ಯಾಪಿನೆಸ್ ಏನಾಗುತ್ತೆ ಅದು ನನಗೇನು ಖುಷಿ ಕೊಡುತ್ತೆ ಅದಾಯಿತು. ಇನ್ನು ನನ್ನ ಮಕ್ಕಳು ರೆಸ್ಪಾನ್ಸಿಬಿಲಿಟೀಸ್, ಸೊ ಫೈನಾನ್ಷಿಯಲಿ ಚೆನ್ನಾಗಾಗಬೇಕು, ಇನ್ನು ತುಂಬ ಜವಾಬ್ದಾರಿಗಳಿದೆ, ಏನೂ ಇಲ್ಲ ಬ್ಯಾಕ್ಗ್ರೌಂಡ್, ಏನಾದರೂ ಮಾಡ್ಕೋಬೇಕು. ಇವತ್ತು ನಾವೇನಾದರೂ ಕುತ್ಕೊಂಡು ತಿಂದ್ವಿ ಅಂದರೆ ಕುತ್ಕೊಂಡು ತಿನ್ನೋ ಟೈಮಲ್ಲಿ ಬೇಡ್ಕೊಂಡು ತಿನ್ನಬೇಕಾಗತ್ತೆ. ಈ ಮಾತನ್ನು ಪದೇ ಪದೇ ನಾನು ನೆನೆಸ್ಕೊತಿರ್ತೀನಿ, ಅದಕ್ಕೆ ಹೇಳಿದೆ. ಇನ್ನು ದೀಪಗಳೆಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇವಾಗ ತಿಮ್ಮಪ್ಪಂಗೆ ತುಳಸಿ ಹಾಕ್ತಾಯಿದ್ದೀನಿ. ಮೇನಾಗಿ ನೀವೇನಾದರೂ ರಾಯರ ಭಕ್ತರು ಅಂದರೆ, ನೀವೇನಾದರೂ ಆಂಜನೇಯನ ಭಕ್ತರು ಅಂದರೆ, ನೀವೇನಾದರೂ ತಿಮ್ಮಪ್ಪನ ಭಕ್ತರು ಅಂದರೆ ನಾಮ ಇರುತ್ತಲ್ಲ, ಆ ದೇವ್ರಿಗೆ ಏಕಾದಶಿ ದಿನ ಶನಿವಾರ ತುಳಸಿ ಮಾಲೆ ಹಾಕೋದು ತುಂಬ ಇಂಪಾರ್ಟೆಂಟ್. ಮತ್ತು ಇನ್ನು ತುಳಸಿಲಿ ಪೂಜೆ ಮಾಡಿಬಿಟ್ರೆ ತುಂಬ ಬೇಗ ದೇವರು ವರ ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಹಾಗೆ ನನಗೂ ಅಷ್ಟೇ ಏಕಾದಶಿ ಅಥವಾ ತಿಮ್ಮಪ್ಪಂಗಂತಲೇ ಪೂಜೆ ಮಾಡ್ತಿದ್ದೀನಿ ಅಂದಾಗ, ಅಥವಾ ಶನಿವಾರ ಪೂಜೆ ಮಾಡ್ತಿದ್ದೀನಿ ಅಂದಾಗ ಅಟ್ಲೀಸ್ಟ್ 50 ರೂಪಾಯಿ ತುಳಸಿ ಇರಬೇಕು. ನಾನು ಅದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ತುಳಸಿ ಹಾಕಿ ಮಲ್ಲಿಗೆ ಹೂವು ಹಾಕಿ, ಶಾವಂತಿಗೆ, ಗುಲಾಬಿ ಹೂ ಇಟ್ಟು ಪೂಜೆ ಮಾಡ್ತಿದ್ದೀನಿ ಅಂತಂದರೆ ಅದು ವೈಬೇ ಬೇರೆ ಫ್ರೆಂಡ್ಸ್ ನನಗೆ. ನಮ್ಮ ಮನೆ ದೇವತೆ ಬಂದು ದುರ್ಗಮ್ಮ. ಸೊ ನಾನು ದುರ್ಗಮ್ಮನ ನೆನೆಸ್ಲಿಲ್ದಂಗೆ ಏನು ಮಾಡಲ್ಲ. ಇನ್ನು ಆರಾಧ್ಯ ದೈವ ಬಂದು ತಿರುಪತಿ ತಿಮ್ಮಪ್ಪ, ಮಹಾಲಕ್ಷ್ಮಿ. ಸೊ ಮನೆ ದೇವತೆ ದುರ್ಗಮ್ಮ, ಮನೆ ದೇವರು ಆಂಜನೇಯ,
ತಿರುಪತಿ ತಿಮ್ಮಪ್ಪ ಇವ್ರ ಮೂವರನ್ನೇ ತುಂಬ ನೆನೆಸ್ತೀನಿ. ಇನ್ನು ಪ್ರತಿ ಗುರುವಾರ ರಾಯರನ್ನು ಕೂಡ ಬೇಡ್ಕೊತೀನಿ, ಅವ್ರಿಗೂ ಕೂಡ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ಕೊತಿರ್ತೀನಿ. ಸೊ ಈ ಥರ ನೀಟಾಗಿ ಚಿಕ್ಕದಾಗಿ ನನಗೆ ಎಷ್ಟು ಬರುತ್ತೋ ಏನು ತಿಳ್ಕೊಂಡಿದ್ದೀನೋ ಅದನ್ನು ನಡೆಸ್ಕೊಂಡು ಹೋಗ್ತಾ ಇರ್ತೀನಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಆ್ಯಕ್ಚುಲಾಗಿ ನಮಗೆ ಈ ದುಡ್ಡು ಕೊಡಪ್ಪ ದೇವ್ರೆ, ಆಸ್ತಿ ಕೊಡಪ್ಪ ದೇವ್ರೆ ಅನ್ನೋದಕ್ಕಿಂತ ರಾತ್ರಿ ಮಲ್ಕೊಳ್ಳೋವಾಗ ನಿದ್ದೆ ಬರ್ತಾ ಇದೆಯಾ, ನಮ್ಮದು ನೆಮ್ಮದಿನ ನಾವು ಕಾಪಾಡ್ಕೊತಿದ್ದೀವ ಅನ್ನೋದೇ ಇಂಪಾರ್ಟೆಂಟ್ ಫ್ರೆಂಡ್ಸ್. ದಯವಿಟ್ಟು ಅದ್ರ ಮೇಲೆ ಫೋಕಸ್ ಮಾಡಿ. ಸೊ ಅಮೌಂಟ್ ದುಡ್ಡು ಬೇಕು ಜೀವನ ನಡೆಸೋದಕ್ಕೆ, ಬಟ್ ದುಡ್ಡು ಎಲ್ಲದನ್ನು ತಂದುಕೊಡಲ್ಲ. ಸೊ ಫಸ್ಟ್ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಬರೋದು ಮನಸ್ಥಿತಿಯಿಂದ. ಸೊ ಹಾಗಾಗಿನೇ ಹೇಳ್ತಿರ್ತೀನಿ, ಮನಸ್ಥಿತಿ ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮನಸ್ಥಿತಿನಾದ್ರು ಚೆನ್ನಾಗಿಟ್ಕೊಂಡ್ರೆ ನೋಡಿ, ಚೆಕ್ ಮಾಡಿ, ದುಡ್ಡು ತಾನೇ ಬರುತ್ತೆ ಅಂತ ಹೇಳಿ ಮೈಂಡ್ ಸೆಟ್ ಮಾಡ್ಕೊತೀವಿ. ಇವಾಗ ನನಗೆ ಆಗಲಿ ಒಂದು ಸ್ವಲ್ಪ ಅನ್ಹೆಲ್ತಿ ಇತ್ತು ಅಂದರೆ ವೀಡಿಯೋಸ್ ಹೆಂಗೆ ಮಾಡೋಕ್ಕಾಗತ್ತೆ? ಸೊ ಹಾಗಾಗಿನೇ ನನ್ನ ಮೇನ್ ಫೋಕಸ್ ಬಂದು ಆರೋಗ್ಯ ಕೊಡುತ್ತಂದೆ, ಇನ್ನೆಲ್ಲ ನೀನು ಕೊಡ್ತೀಯಾ, ಆರೋಗ್ಯ ಚೆನ್ನಾಗಿಟ್ಟಿರು. ನಮ್ಮ ಮನೇಲಿರೋವಂಥ ಎಲ್ಲರದ್ದು ಕೂಡ, ನಮ್ಮ ಸುತ್ತಮುತ್ತ ಇರೋವಂಥದ್ದು. ಸೊ ಫಸ್ಟ್ ಆರೋಗ್ಯ ಕೊಟ್ಟು ಆಮೇಲೆ ಏನು ಬೇಕಾದ್ರೂ ಕೊಡು ನೀನು ಅಂತ ಹೇಳಿ ಭಕ್ತಿಯಿಂದ ಬೇಡ್ಕೊತಾ ಇರ್ತೀನಿ. ಇನ್ನು ದೇವರಿಗೆ ಎಲ್ಲದಕ್ಕೂ ಹೂ ಬಿಟ್ಟು ಅಲಂಕಾರ ಮಾಡಿದ್ದಾಯಿತು. ಹೇಗೆ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ, ಮರಿದೆ. ಸೊ ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಜಯಂತ್ಗೆ ಹೊರಗಡೆ ಬಾಗ್ಲಿಗೆ ದೀಪ ಹಚ್ಚಿ ಇನ್ನು ಹೊರಗಡೆ ಕೂಡ ಒಂದೆರಡು ಹೂ ಬಿಡು ಅಂತ ಹೇಳಿ ಕೊಟ್ಟು ಕಳಿಸ್ತಾ ಇದ್ದೀನಿ. ದೀಪ ಹಚ್ಚೋಕ್ಕಿಂತ ಮುಂಚೆ ಫಸ್ಟ್ ಸಂಕಲ್ಪ ಮಾಡ್ಕೊತೀನಿ ಫ್ರೆಂಡ್ಸ್. ಸಂಕಲ್ಪ ಮಾಡಿಕೊಂಡು ದೆನ್ ನಾನು ದೀಪಗಳೆಲ್ಲ ಹಚ್ಚಿ ಅದಾದ್ಮೇಲೆ ಮಂತ್ರ ಪಠನೆ ಅಂತೂ ಕಂಪಲ್ಸರಿ ಇರುತ್ತೆ, ಅದನ್ನು ಮಾಡ್ಕೊತೀನಿ. ಹಾಗೆ ಇವತ್ತು ವಿಶೇಷವಾಗಿರುವಂಥ ದಿನ ಆಗಿರೋದ್ರಿಂದ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ತಾ ಇದ್ದೀನಿ. ಸೊ ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡಬೇಕು, ಏನು ಮಾಡ್ತಿದ್ದೀನಿ, ಹೆಂಗೆ ಅನ್ಕೋಬೇಕು ಅಂತ ಹೇಳಿ. ಸಾರಿ ಇಂಡೋನೇಷಿಯಾನೇ ಜಿಜ್ಜಿ ಮೊಕ್ಕು ಸೇ ಮೊಕ್ಕು. ಓಂ ಮೊದಲು ದೀಪ ಮತ್ತು ಧೂಪ ಎರಡೂ ಕೂಡ ಹಚ್ಚಿದಾದ್ಮೇಲೆ ಮತ್ತೆ ನಾನು ಎಲ್ಲ ದೀಪಗಳನ್ನು ಕೂಡ ಹಚ್ಕೊಂಡು ಇವಾಗ ಬೆಳಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಧೂಪ ಹತ್ತಿರಬೇಕಲ್ಲ ಅಂಥೇಳಿ ಇದು ದೇವ್ರ ಮುಂದೆ ಇಡೋದಕ್ಕೆ ಅಷ್ಟೇ ಧೂಪ ಹಚ್ಚಿರೋದು. ಇನ್ನು ಮನೆಗೆಲ್ಲ ತೋರಿಸೋದಕ್ಕೆ ನಾನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿನೇ ಧೂಪ ಹಾಕೋದು. ಇನ್ನು ಇವಾಗ ದೀಪದಿಂದ ಬೆಳಗ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಇದನ್ನು ನೋಡೋಕೆ ನನಗೆ ಇಷ್ಟು ಖುಷಿ ಆಗುತ್ತೆ ಅಂತಂದರೆ. ಇನ್ನು ಆ ಪೂಜೆ ಮಾಡೋವಾಗ ಮನಸ್ಸು ತುಂಬಿ ಪೂಜೆ ಮಾಡ್ತಾ ಇರ್ತೀನಿ. ಹಾಗೆ ನಾನಿನ್ನು ವಿಷ್ಣುವಿಗೆ ಇಷ್ಟ ಆಗಿರುವಂಥ ಕೆಲವೊಂದಷ್ಟು ಮಂತ್ರಗಳು ಮತ್ತು ಧನ್ವಂತರಿ ಮಂತ್ರ ಅಂದರೆ ನಂಗೆ ತುಂಬ ಇಷ್ಟ. ಅದೇ ನನ್ನ ಜೀವ ಉಳಿಸಿದ್ದು ಅಂತಲೇ ಹೇಳ್ಬೋದು. ಅದೆಲ್ಲ ಹೇಳ್ತಾ ಇರ್ತೀನಿ. ಇನ್ನು ಮಹಾಲಕ್ಷ್ಮಿಗೆ ಆಗಿರ್ಬೋದು, ಕುಬೇರಲಕ್ಷ್ಮಿ ಪೂಜೆ ಆಗಿರ್ಬೋದು. ಸೊ ಇನ್ನೇನು ಮುಂದಿನ ತಿಂಗಳು ಹಬ್ಬಗಳು ಸ್ಟಾರ್ಟ್ ಆಯಿತು. ವರಮಹಾಲಕ್ಷ್ಮಿ ಹಬ್ಬ ಇಂದ ಹಿಡಿದು ದೀಪಾವಳಿಯಲ್ಲಿ ಮಾಡುವಂಥ ಕುಬೇರಲಕ್ಷ್ಮಿ ಪೂಜೆವರೆಗೂ ನಂದು ಕೆಲಸ ಸಖತ್ ಬ್ಯುಸಿ ಇರುತ್ತೆ. ಅದರಲ್ಲಿ ಮುಳುಗೋಗಿರ್ತೀನಿ ಅಂತಲೇ ಹೇಳ್ಬೋದು. ಇನ್ನು ಇದು ಬಂದು ಸಂಕಲ್ಪ ಕಂಪಲ್ಸರಿ. ಈ ಸಂಕಲ್ಪ ಮಾತ್ರ ನಾನು ಮಿಸ್ಸೇ ಮಾಡಲ್ಲ. ಇದಕ್ಕೊಂದು ಹಳೆಯ ಒಂದು ಕತೆ ಕೂಡ ಇದೆ. ಈ ಥರ ಕೇಳಿದ್ರೆ ಮಹಾಲಕ್ಷ್ಮಿಗೆ ಇಷ್ಟ ಅನ್ನೋ ಒಂದು ಕತೆ ಕೇಳಿದ್ದೆ. ಆವಾಗಲಿಂದ ಕೇಳ್ಕೊತಾನೆ ಇದ್ದೀನಿ. ನಾನು ಇದರಲ್ಲಿ ಯಾವುದ್ರಲ್ಲೂ ಕೂಡ ಫೇಲ್ ಆಗಿಲ್ಲ ಫ್ರೆಂಡ್ಸ್. ಹಾಗಾಗಿ ನಮ್ಮ ಮನೆ ಹೇಳ್ತಿರ್ತಾರೆ, ಅದು ಹೆಂಗೆ ನೀನು ಪೂಜೆ ಮಾಡಿದ ತಕ್ಷಣ ದೇವ್ರು ನಿನಗೆ ಒಲಿತಾನೆ ಅಂತೇಳಿ. ಸೊ ಅದ್ರ ಹಿಂದ್ಗಡೆ ಏನು ಟೆಕ್ನಿಕ್ಸ್ ಅದು ಇದು ಅಂತಲ್ಲ, ನಾವು ಎಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತಿಯಿಂದ ಬೇಡ್ಕೊತೀವಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಮೇ ಬಿ ಏನೋ ಫ್ರೆಶ್ ಇರ್ಬೋದು ನಾನು ಅಂತ ನನ್ನ ಫೀಲಿಂಗ್ ಫ್ರೆಂಡ್ಸ್. ಸೊ ಇದು ಬಂದು ಕೈಯಲ್ಲಿ ಅಕ್ಕಿ ಕಾಳು, 2 ಲವಂಗ ಇಟ್ಕೊಂಡು ಮತ್ತು ಹೂವು ಏನಿರುತ್ತಲ್ಲ ಹೂವನ್ನು ಇಟ್ಕೊಂಡು ನಾನು ಮಹಾಲಕ್ಷ್ಮಿಗೆ ಬೀಜಾಕ್ಷರಿ ಮಂತ್ರ ಹೇಳಿ ಜಸ್ಟ್ ಅರ್ಪಿಸ್ತೀನಿ ಅಷ್ಟೇ. ಅದು ಕೂಡ ಒಂದು ಪವರ್ಫುಲ್ ಮಂತ್ರ. ಇನ್ನು ಇದಿಷ್ಟೆಲ್ಲ ಮಾಡೋದ್ರೊಳಗಡೆ ನನಗೊಂದು 2 hours ಆದರೂ ಬೇಕು ಫ್ರೆಂಡ್ಸ್. ಅಂದರೆ ಕ್ಲೀನಿಂಗಿಂದ ಹಿಡಿದು ಎಂಡಿಂಗ್ ಪೂಜೆವರೆಗೂ ಮಾಡಿದ್ರೆ 2 hours ಬೇಕು. ಇಲ್ಲ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಅಂದರೆ 10-15 ನಿಮಿಷದಲ್ಲಿ ಮುಗಿಸ್ಬೋದು. ಇನ್ನು ಲಕ್ಷ್ಮೀ ದೇವಿಗೆ ಸಮರ್ಪಣೆ ಮಾಡಿ ಅದಾದಮೇಲೆ ಇವಾಗ ನಾನು ಮನೆಗೆಲ್ಲ ತೋರಿಸೋದಕ್ಕೆ ಧೂಪ ಹಾಕ್ತಿದ್ದೀನಿ. ಇದಕ್ಕೆ ಮೇಯ್ನಾಗಿ ಸಾಂಬ್ರಾಣಿ ಕಪ್ ಇರುತ್ತಲ್ಲ, ಕಪ್ ಸಾಂಬ್ರಾಣಿ. ಸೊ ಅದನ್ನು ಹಚ್ಕೊಂಡು ಅದ್ರ ಮೇಲೆ ಒಂದಷ್ಟು ಬಿಳಿ ಸಾಸಿವೆ, ಅದು ಬಿಟ್ಟರೆ ಲವಂಗ ಮತ್ತು ಇನ್ನು ಪಚ್ಚ ಕರ್ಪೂರ. ಸೊ ಅದು ಬಿಟ್ಟರೆ ಅದಷ್ಟೇ. ಏಲಕ್ಕಿ ಇಡ್ತೀನಿ, ಸಮಟೈಮ್ಸ್ ಇಡ್ತೀನಿ ಅಥವಾ ಸಮಟೈಮ್ಸ್ ಇಡಲ್ಲ. ಇನ್ನು ಲವಂಗ ಅಂತೂ ಚೂರು ಇಡ್ತೀನಿ. ಸೊ ಇದೆಲ್ಲದೂ ಕೂಡ ನಮ್ಮ ಮನೇಲಿ ನಾವು ಧೂಪ ಹಾಕಿ ಹೊಗೆ ತೋರಿಸೋದ್ರಿಂದ ನೆಗೆಟಿವಿಟಿ ದೂರ ಆಗುತ್ತೆ, ಪಾಸಿಟಿವ್ ವೈಬ್ಸ್ ಜಾಸ್ತಿ ಇರುತ್ತೆ. ಇನ್ನು ಫೈನಾನ್ಷಿಯಲಿ ಬೆಟರ್ ಆಗ್ತೀವಿ, ಯಾವುದೇ ರೀತಿಯಾಗಿ ದೃಷ್ಟಿ ಬೀಳಲ್ಲ. ಅದರಲ್ಲೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಿ, ಇದನ್ನೆಲ್ಲ ತೋರಿಸೋವಾಗ ಸೊ ನಮಗೂ ಕೂಡ ದೃಷ್ಟಿ ಅನ್ನೋ ಸ್ವಲ್ಪ ಆಗ್ತಾ ಇರುತ್ತೆ. ಅದರಿಂದ ಕೂಡ ಸೆಕ್ಯೂರ್ ಆಗಬೇಕಲ್ವಾ. ಯಾಕಂದರೆ ದೇವ್ರ ಕಣ್ಣಿಂದ ತಪ್ಪಿಸ್ಕೊಂಡ್ರು ಮನುಷ್ಯರ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಮನುಷ್ಯ, ಅಥವಾ ಮನುಷ್ಯನ ಕಣ್ಣಿಗೆ ಕಲ್ಲೇ ಸಿಡಿಯುತ್ತೆ ಅಂತ ಹೇಳ್ತಾರೆ. ಹಿಂಗೆಲ್ಲ ಇದ್ದಾಗ ಜೀವನ ಮಾಡೋದು ತುಂಬ ಕಷ್ಟ ಫ್ರೆಂಡ್ಸ್. ಸೊ ಈ ಥರದ್ದು ನಾವೆಲ್ಲ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದರೆ ಬೆಟರ್ ನಮ್ಮ ಮಕ್ಕಳು ನಾವು ಅಂತ ಹೇಳಿ ಎಲ್ಲ ಒಂದು ಕಡೆ ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಇಲ್ಲಾಂದರೆ ನೆಮ್ಮದಿಯಾಗಿ ಬದುಕೋದು ತುಂಬ ಕಷ್ಟ. ಅದಕ್ಕೆ ಈ ಥರ ಫಾಲೋ ಮಾಡ್ತಾ ಇದ್ದೀನಿ. ಮೇ ಬಿ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದನ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ಧೂಪದ ಮೇಲೆ ಕರ್ಪೂರ ಹಚ್ಚಿದ್ನಲ್ಲ, ಸೊ ಅದೇ ಕರ್ಪೂರದಿಂದ ನಾನೀಗ ಬೇ ಲೀಫ್ ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇಂಥ ಒಳ್ಳೆ ದಿನದಲ್ಲಿ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ತುಂಬ ಪವರ್ಫುಲಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ವರ್ಕ್ ಆಗುತ್ತೆ. ನಾನು ಅದರದ್ದು ಲೈವ್ ಎಕ್ಸ್ಪೀರಿಯನ್ಸ್ ಎಲ್ಲದೂ ಕೂಡ ಫೀಲ್ ಮಾಡಿ
ಮಾಡಿದ್ದೀನಿ, ಬೆನಿಫಿಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಯಾವಾಗ ಹೆಂಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೀನಿ, ಯಾವ್ಯಾವ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ದೀನಿ ಅಂತೇಳಿ. ಇನ್ನು ಮ್ಯಾನಿಫೆಸ್ಟೇಷನ್ಗಳಲ್ಲೇ ಪವರ್ಫುಲ್ ಟೆಕ್ನಿಕ್ ಅಂದರೆ ಬೇಲೀಫ್ ಮ್ಯಾನಿಫೆಸ್ಟೇಷನ್. ಇವಾಗ ಅದನ್ನು ಮಾಡ್ತಾ ಇದ್ದೀನಿ, ಬಟ್ ಅದ್ರ ಮೇಲೆ ಬರ್ದಿಲ್ಲ. ಸಿಂಪ್ಲಿ ಹೆಂಗೂ ಪೂಜೆ ಮಾಡಿದ್ದೀನಿ, ಕರ್ಪೂರ ಎಲ್ಲ ಹಚ್ಚಿದ್ದೀನಿ, ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ಆ ಎಲೆ ಸುಡುವಾಗ ನಾನು ನನ್ನ ಮನಸ್ಸಲ್ಲಿ ಮತ್ತು ನನ್ನ ವರ್ಡ್ಸ್ಗಳನ್ನ ಯೂನಿವರ್ಸ್ಗೆ ಹೇಳಿ ಮ್ಯಾನಿಫೆಸ್ಟ್ ಮಾಡಿರೋದು. ಒಂದ್ಸರಿ ಶಾರ್ಟ್ಸ್ ಚೆಕ್ ಮಾಡಿ, ಶಾರ್ಟ್ಸಲ್ಲೂ ಕೂಡ ಶಾರ್ಟ್ ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಇನ್ನು ಇದ್ರದ್ದು ಏನು ಎಲೆಗಳು ಸುಟ್ಟಿರುವಂಥದ್ದು ಇರುತ್ತಲ್ಲ, ಆ ಪುಡಿನ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹಾಗೆ ಕೈಯಲ್ಲಿ ಹಾಕೊಂಡು ಅದನ್ನು ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನೆಲ್ಲ ಹೇಳ್ಕೊಂಡು ಯೂನಿವರ್ಸ್ಗೆ ಸಮರ್ಪಿಸೋ ರೀತಿಯಾಗಿ ಹೊರಗಡೆ ಊದಿದ್ರೆ ಅಷ್ಟೇ. ಇನ್ನು ಲಾಸ್ಟಿಗೆ ಮಹಾಮಂಗಳಾರತಿ ಕೊಟ್ಕೊಂಡು ನನ್ನ ಪೂಜೆನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದಮೇಲೆ ಆಲ್ರೆಡಿ ಟೈಮ್ ಆಗಿತ್ತು ಅಂಥೇಳಿ ನಾನು, ಮಿಂಚು, ಜಯಂತ್ ಮೂವರು ಕೂಡ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಎಷ್ಟು ಖುಷಿ ಆಯಿತು ಗೊತ್ತಾ. ಆ್ಯಕ್ಚುಲಾಗಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ಇಷ್ಟೆಲ್ಲ ಪೂಜೆ ಮುಗಿಸ್ಕೊಂಡು ತಿಮ್ಮಪ್ಪಂಗೆ ಆಲ್ರೆಡಿ ಮನೇಲಿ ಪೂಜೆ ಮಾಡಿನೇ ಹೋಗಿದ್ದು. ಟೆಂಪಲ್ಗೆ ಹೋಗೋವಾಗ ಫೋನ್ ಕ್ಯಾಮ್ರಾದಲ್ಲಿ ಚಾರ್ಜ್ ಇರಲಿಲ್ಲ ಅಂತೇಳಿ ಜಸ್ಟ್ ಕ್ಯಾಮ್ರಾನ ಬಿಟ್ಟು ಫೋನ್ ಅಷ್ಟೇ ತೊಗೊಂಡೋಗಿದ್ದು. ಹಾಗಾಗಿ ಏನು ಶೂಟ್ ಮಾಡಲಿಲ್ಲ. ಅಲ್ಲಿ ಮನೆಗೆ ಬಂದ್ವಿ, ಸೀದಾ ಮನೆಗೆ ಬರ್ತಾನೆ ನಾವು ರೊಟ್ಟಿ ತಂದ್ಕೊಂಡಿದ್ವಿ. ಮಧ್ಯಾಹ್ನ ಸಾರು ಮಾಡಿದ್ನಲ್ಲ, ಒಂದು ಸ್ವಲ್ಪ ಗಟ್ಟಿಗೆ ಅನ್ನ ಇತ್ತು, ಅನ್ನ ಸಾರು ಮತ್ತು ಅದ್ರ ಜೊತೆಲಿ ಒಂದು ಸ್ವಲ್ಪ ರೊಟ್ಟಿ ತಂದ್ಕೊಂಡು ಇವಾಗ ಮಕ್ಕಳಿಗೆ ಫಸ್ಟ್ ಊಟಕ್ಕೆ ಇಟ್ಟು ಕೂತ್ಕೊಂಡಿದ್ರು. ನನ್ನ ಅವತಾರ ನೋಡಿ ಹೆಂಗಾಗಿದೆ. ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕೂಡ ಕುಂಕುಮ ಹಚ್ಕೊಂಡಿದ್ನಲ್ಲ, ಅದೆಷ್ಟು ಚೆಂದ ಹತ್ಬಿಟ್ಟಿದೆ ಕುಂಕುಮ. ಇನ್ನು ಇಲ್ಲಿ ರೊಟ್ಟಿ ತಂದಿದ್ರು ಜಯಂತ್, ಅದನ್ನು ತೋರಿಸ್ತಾ ಇದ್ದೀನಿ. ಸೊ ನಮಗೆ ಅಂತಂದರೆ ಸುಮಾರು ಒಂದು 10 ರೊಟ್ಟಿ ಆಗ್ಬೋದು ಫ್ರೆಂಡ್ಸ್. ನನಗೆ ಒಂದು 3, ಜಯಂತಿಗೆ 3, ಮಕ್ಕಳಿಗೆ 2 ಹಿಂಗೆ ಅನ್ಕೊತೀವಿ. ಮನೇಲಂತೂ ಮಾಡ್ಕೊಳ್ಳೋದಕ್ಕಾಗಲ್ಲ, ಹಾಗಂತ ರೊಟ್ಟಿ ಇಲ್ದಿರ ಊಟ ಮಾಡೋದಕ್ಕಾಗಲ್ಲ ಫ್ರೆಂಡ್ಸ್. ನನಗೆ ಮುದ್ದೆ ಏನಾದರೂ ಇರಬೇಕು, ಅಟ್ಲೀಸ್ಟ್ ರೊಟ್ಟಿನಾದರೂ ಇರಬೇಕು. ಸೊ ಹಂಗಾಗಿನೇ ಈ ಥರ ಗಟ್ಟಿ ಎಲ್ಲ ಮಾಡಿಕೊಂಡು ಹೆಂಗೆಂಗೋ ಬ್ಯಾಲೆನ್ಸ್ ಮಾಡ್ತೀವಿ ಇಂಥ ಬ್ಯುಸಿ ಲೈಫಲ್ಲಿ ಇದೆಲ್ಲದು ಕೂಡ. ಇನ್ನು ಮಕ್ಕಳ ಜೊತೆ ಊಟ ಮಾಡಿ ಇನ್ನು ಅವ್ರಿಗೊಂದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ನೋಡಿ ನಂದು ಕೂಡ ಕೆಲಸಗಳು ಮುಗಿಸ್ಕೊಂಡು ಮಲ್ಕೊಳ್ಳೋದಷ್ಟೇ ಬಾಕಿ ಇದ್ದಿದ್ದು. ಊಟ ಎಲ್ಲ ಮುಗಿಸ್ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದು ಇವತ್ತೇನೇನೆಲ್ಲ ಹೋಮ್ವರ್ಕ್ ಇದೆ, ಏನು ಬರೆದ್ರಿ, ಆ್ಯಕ್ಚುಲಿ ಟ್ಯೂಷನಲ್ಲಿ ಏನು ಕಂಪ್ಲೀಟ್ ಮಾಡಿದ್ದೀರಾ, ಏನು ಬ್ಯಾಲೆನ್ಸ್ ಇದೆ ಅಂತಲೂ ಕೂಡ ಒಂದ್ಸರಿ ಚೆಕ್ ಮಾಡ್ತೀನಿ. ಸೊ ಚೆಕ್ ಮಾಡಿದಾಗ ನಮ್ಮ ಚಿಟಿ ಇವತ್ತು ನಮ್ಮ ಫಸ್ಟ್ ಇಡೀ ಸ್ಕೂಲಲ್ಲಿ ನಾನೊಬ್ಬನೇ ಓದಿದ್ದು ಅಂತ ಹೇಳ್ದ. ಹೆಂಗೆ ಓದ್ತೀಯ ಓದು ಅಂತಂದಾಗ ಅವ್ನು ಓದ್ತಾ ಇರುವಾಗ ನಮ್ಮ ಜಯಂತ್ ಇಲ್ಲ ಅವ್ನಿಗೆ ಓದೋಕ್ಕೆ ಬರಲ್ಲ ಅಂತ ನಾನು ಅವ್ನು ಓದೋದು ನೋಡಿ ಫುಲ್ ಖುಷಿಯಲ್ಲಿ, ನೋಡಿ ಇಲ್ಲಿ ಹೆಂಗೆ ಓದ್ತಾನೆ, ಸುಳ್ಳು ಹೇಳ್ತೀಯ, ನಿನಗೆ ಓದ್ಸೋಕ್ಕಾಗಲಿಲ್ಲ ಅಂದರೆ ಸುಮ್ಮನಿರು ಅಂತ ಹೇಳಿ ಇದು ಮಾಡ್ತಿದ್ವಿ, ವಾದ ಮಾಡ್ತಿದ್ವಿ. ಮಮ್ಮಿ ನನಗೆ ಸಿಟ್ಟು ತರಿಸ್ಬಿಡ, ಅವ್ನು ಚೆನ್ನಾಗಿ ಓದ್ತಾನೆ, ಸುಮ್ಮನೆ ಎದ್ದೋಗು ಅಂತೇಳಿ ಬೈತಾ ಇದ್ದೀನಿ ನಾನು. ಅದಕ್ಕೆ ಜಯಂತ್ ಅವ್ರ ಸುದ್ದಿಗೆ ಬರಲಿಲ್ಲ. ನಾನು ನಮ್ಮ ಚಿಟ್ಟಿ ಓದ್ಕೊಂತ ಕೂತ್ಕೊಂಡಿದ್ವಿ. ನಮ್ಮ ಚಿಟ್ಟಿಗೂ ಅಷ್ಟೇ ಅವ್ರ ಅಪ್ಪನ ಮೇಲೆ ಫುಲ್ ಗರಂ. ಅಮ್ಮ ನೋಡಮ್ಮ ನಾನು ಚೆನ್ನಾಗಿ ಓದ್ತೀನಿ, ಪಪ್ಪ ಚೆನ್ನಾಗಿ ಓದಲ್ಲ ಅಂತ ಹೇಳ್ತಾರೆ ಅಂತೇಳಿ ಇಬ್ಬರು ಹಿಂಗೆ ಕಾಮಿಡಿ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರಿಗೆ ಇಬ್ರಿಗೂ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಮಿಟ್ಟು ನೋಡಿ ಎಲ್ಲ ಚುಂಚ್ಕ ತಂದು ಕೊಟ್ಟಿದ್ದಾಳೆ, ಮತ್ತಗಳಮ್ಮ ಚುಂಚ್ಕ ನೀನು ಇಟ್ಕ ಅಂತೇಳಿ, ಎಲ್ಲಿ ಅವಳ ಕಡೆ ಹೋಗ್ಬಿಡುತ್ತೋ ಅಂತ. ಇನ್ನು ನಮ್ಮ ಮಿಟ್ಟು ಕೂಡ ಅಷ್ಟೇ ಫ್ರೆಂಡ್ಸ್, ಬರೀ LKGಗೆ ಎಷ್ಟು ಚೆಂದ ರೈಟಿಂಗ್ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಅಂದರೆ ಸಖತ್ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಅವ್ರ ಬಗ್ಗೆ ನೆನೆಸ್ಕೊಂಡ್ರೇ ಖುಷಿ ನನಗೆ. ಹಾಗಾಗಿ ಅಟ್ಲೀಸ್ಟ್ 20 to 30 ಮಿನಿಟ್ಸ್ ಅವ್ರಿಗೆ ಟೈಮ್ ಕೊಟ್ಟು ಬರೀ ಚೆಕ್ ಮಾಡ್ತೀನಿ ಅಷ್ಟೇ, ಏನು ಮಾಡಿದ್ದಾರೆ, ಏನು ಬ್ಯಾಲೆನ್ಸ್ ಇದೆ, ಏನಾದರೂ ಗೊತ್ತಿಲ್ಲ ಅಂತಂದರೆ ಆ ಚೆಕ್ ಮಾಡೋವಂಥ ಟೈಮಲ್ಲಿ ಅವ್ರು ನನಗೆ ಕೇಳ್ತಾರೆ, ಆವಾಗ ನಾನು ಅದನ್ನು ಹೇಳ್ಕೊಡ್ತೀನಿ. ಒಂದು ಸರಿ ಹೇಳ್ಕೊಟ್ರೆ ಮುಗೀತು, ಅಲ್ಲಿಗೆ ಪ್ರಿಂಟ್ ಆದಂಗೆ ಅವ್ರ ತಲೆಯಲ್ಲಿ. ಹಾಗಾಗಿ ನನಗೆ ಇವ್ರದ್ದು ಎಜುಕೇಷನ್ದು ಅಷ್ಟೇನು ಹೆಡ್ಡೇಕ್ ಇಲ್ಲವೇ ಇಲ್ಲ. ಮತ್ತು ಚಿಕ್ಕ ಏನು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ಲ, ಅವ್ರ ಬ್ಯಾಗ್ಗಳದ್ದು, ಅವ್ರ ಬುಕ್ಸ್ಗಳದ್ದು, ಟೈಮ್ ಟೇಬಲ್ಸು, ಅದೆಲ್ಲ ಅವ್ರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ. ನನಗೆ ಆಗಲ್ಲ ಫ್ರೆಂಡ್ಸ್, ಇಂಥ ಒಂದು ಶೆಡ್ಯೂಲ್ಸಲ್ಲಿ ಆಗಲ್ಲ. ಅದಕ್ಕೆ ಎಡವಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಪ್ರತಿಯೊಂದು ಕೂಡ ಕಲಿಸ್ತಾನೇ ಇದ್ದೀನಿ ದಿನ. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು. ಹಾಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ನ ಇನ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್.